Namaste. Welcome to everyone. Hope you are doing well. In the previous class, we have seen that a conductor carrying current produces magnetic field around it, and we have seen what is the direction of magnetic field also. If a conductor carrying current is taken like this, and the magnetic field will be in a plane perpendicular to the conductor. ಒಂದು ವಿದ್ಯುತ್ ವಾಹಕದಲ್ಲಿ ವಿದ್ಯುತ್ ಒಂದು ದಿಕ್ಕಿನಲ್ಲಿ ಪ್ರವಹಿಸ್ತಾ ಇದ್ದರೆ ಆ ವಿದ್ಯುತ್ ಪ್ರವಾಹ ಇರುವ ವಿದ್ಯುತ್ ವಾಹಕ ಇರುವ ಸಮತಲಕ್ಕೆ ಲಂಬವಾಗಿರುವ ಸಮತಲದಲ್ಲಿ ಕಾಂತೀಯ ಬಲರೇಖೆಗಳಿರ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಲೈನ್ಡ್ ಹಿಯರ್, ಯು ನೋ ಇಟ್. ಸೊ ಅದನ್ನು ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಇನ್ ಆರ್ಡರ್ ಟು ಫೈಂಡ್ ಔಟ್ ವಾಟ್ ಈಸ್ ಆ್ಯಕ್ಚುಯಲ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ನೋಡಲಿಕ್ಕೆ ಬಲಗೈ ಹೆಬ್ಬೆರಳ ನಿಯಮವನ್ನು ನಾವು ಹಾಕಿದ್ದೇವೆ. The right hand clasp rule, we have applied right hand clasp rule, and if you want to know what is the actual direction of magnetic field here, if the current is, okay, ನಿಮ್ಮ ಬುಕ್ಕಲ್ಲಿ ಇರೋ ಹಾಗೆ ಮಾಡೋಣ, current downwards ಇದ್ರೆ, if the current is flowing downwards, vertically downwards, you clasp the conductor with your right hand such that thumb shows the direction of current, then the encircling fingers show the direction of magnetic field. ವಿದ್ಯುತ್ ವಾಹಕವನ್ನು ನಮ್ಮ ಬಲಗೈಯಲ್ಲಿ ಹಿಡಿದುಕೊಂಡ್ರೆ ಹೇಗೆ ಹಿಡ್ಕೊಳ್ಬೇಕು? ನಮ್ಮ ಹೆಬ್ಬೆರಳು ವಿದ್ಯುತ್ ಪ್ರವಹಿಸುವ ದಿಕ್ಕನ್ನು ತೋರಿಸುವಂತೆ ಹಿಡ್ಕೊಂಡ್ರೆ ಆಗ ಉಳಿದ ಬೆರಳುಗಳು ವಿದ್ಯುತ್ ವಾಹಕವನ್ನು ಯಾವ ರೀತಿ ಸರ್ಕಲ್ ಮಾಡ್ತಾ ಇರ್ತದೆ, ಹಿಡ್ಕೊಂಡಿರ್ತದೆ, ಆ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತೀಯ ಬಲರೇಖೆಗಳಿರಬೇಕು. ಸೊ ಇದು ಬಲಗೈ ಹೆಬ್ಬೆರಳ ನಿಯಮ. ಇಫ್ ಯು ಕ್ಲಾಸ್ಪ್ ದ ಕಂಡಕ್ಟರ್ ವಿತ್ ರೈಟ್ ಹ್ಯಾಂಡ್ ಸಚ್ ದಟ್ ಥಂಬ್ ಶೋಸ್ ದ ಡೈರೆಕ್ಷನ್ ಆಫ್ ಕರೆಂಟ್, then the remaining fingers, encircling fingers, show the direction of magnetic field. So ಹೀಗಿರ್ಬೇಕು magnetic field. So it should be like this. Okay, so any conductor carrying current produces magnetic field. We know Christian Ørsted said this, and that was a major discovery. ಒಂದು ಬಹಳ ಒಳ್ಳೆಯ ಒಂದು ಆವಿಷ್ಕಾರ ಆಗಿ ಹೋಯಿತು. ಅದರ ನಂತರ ತುಂಬ ಡೆವಲಪ್ಮೆಂಟ್ಸ್ ಆಯಿತು. ಯಾವುದೇ ವಿದ್ಯುತ್ ವಾಹಕವು ಅದರ ಸುತ್ತ ಕಾಂತೀಯ ಕ್ಷೇತ್ರಗಳನ್ನು ತಯಾರು ಮಾಡ್ತದೆ ಅಂತ ಹೇಳುವಂಥದ್ದು. ಇವಾಗ ಆಗಿದ್ರೆ ಸ್ವಲ್ಪ ಮುಂದೆ ಹೋಗುವ. ಅದರಿಂದ ಕಾಂತೀಯ ಕ್ಷೇತ್ರಗಳನ್ನು ತಯಾರು ಮಾಡಬಲ್ಲ ಅಂತ ವಿದ್ಯುತ್ ವಾಹಕವನ್ನು ಒಂದು ಸುರುಳಿ ಆಕಾರದಲ್ಲಿಟ್ಟರೆ, ಇಫ್ ಯು ಪ್ಲೇಸ್ ಇಟ್ ಲೈಕ್ ದಿಸ್, ಅದು ಸಾಲಿನಾಯ್ಡ್ ಆಗುತ್ತೆ. ಆ ಸಾಲಿನಾಯ್ಡ್ ಕೂಡ ವಿದ್ಯುತ್ ವಾಹಕ ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೆ ಅದರ ಒಳಗೆ. ಅದರ ಒಳಗಿನ ಕಾಂತೀಯ ಕ್ಷೇತ್ರ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಎ ಸಾಲಿನಾಯ್ಡ್ ವಿಲ್ ಬಿ ಯೂನಿಫಾರ್ಮ್. ಅದು ಒಂದೇ ಥರನಾದ ಸಮಾನಾಂತರವಾದ ರೇಖೆಗಳಾಗಿರ್ತದೆ. ಸೊ ಇನ್ಸೈಡ್ ಎ ಸಾಲಿನಾಯ್ಡ್ ಪ್ರೊಡ್ಯೂಸಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಏನು ಸಾಲಿನಾಯ್ಡ್ನ ಉಪಯೋಗ? ಸಾಲಿನಾಯ್ಡ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಲವಾದ ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಸೊ ಒನ್ ಯೂಸ್ ಆಫ್ ಸಾಲಿನಾಯ್ಡ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಮ್ಯಾಗ್ನೆಟೈಸ್ a magnetic material. If you keep a soft iron inside a solenoid, it gets magnetized. Sir, how does it get magnetized? Because there is a strong magnetic field inside the solenoid. So when you keep a soft iron inside, because of that applied magnetic field due to the solenoid, it gets magnetized. So if I place a soft iron inside, it gets magnetized. ಇದಕ್ಕೆ ಕರೆಂಟ್ ಪಾಸ್ ಮಾಡಿದರೆ ಅದು ಮ್ಯಾಗ್ನೆಟಿಕ್ ಸಾಲಿನಾಯ್ಡ್ನ ಒಳಗಡೆ ಸಮಾನಾಂತರವಾದಂತಹ ಕಾಂತೀಯ ಬಲರೇಖೆಗಳಿರುವ ಕಾರಣ ಅದು ಒಂದೇ ರೀತಿ ಇರುವಂಥ ಒಂದು ಕಾಂತೀಯ ಕ್ಷೇತ್ರ ಆಗಿರ್ತದೆ. ಅದರ ಒಳಗೆ ನೀವು ಮೆದು ಕಬ್ಬಿಣವನ್ನು ಹಾಕಿದರೆ ಆ ಕಾಂತೀಯ ಕ್ಷೇತ್ರದಿಂದಾಗಿ ಈ ಮೆದು ಕಬ್ಬಿಣ ಕಾಂತವಾಗಿ ಪರಿವರ್ತನೆ ಹೊಂದುತ್ತದೆ. ಸೊ ದಿಸ್ ಈಸ್ ಅ ವೇ ಆಫ್ ಪ್ರೊಡ್ಯೂಸಿಂಗ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟನ್ನು ನಾವು ಕೃತಕವಾಗಿ ತಯಾರಿಸೋದು ಹೀಗೆ, ಆರ್ಟಿಫಿಷಿಯಲಿ ವಿ ಜನರೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ಸೊ ದಿಸ್ ಈಸ್ ಎ ಸಾಲಿನಾಯ್ಡ್. ಸೊ ಅದನ್ನು ನಾವು ಬಿಡಿಸಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ, ಹೌ ಟು ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕಾಯಿಲ್. ಕಾಂತೀಯ ಕ್ಷೇತ್ರಗಳನ್ನು ಹೇಗೆ ತೋರಿಸೋದು? ಕಾಂತೀಯ ಕ್ಷೇತ್ರವನ್ನು ನಾವು ತೋರಿಸಲಿಕ್ಕೆ ಗೆರೆಗಳನ್ನು ಬಿಡಿಸ್ತೀವಿ, ಅದಕ್ಕೊಂದು ಆರೋ ಮಾರ್ಕ್ ಹಾಕ್ತೀವಿ. ವಿನೋ ಅದರ ಪ್ರಾಪರ್ಟಿಯನ್ನು ಕಲ್ತಿದ್ದೀವಿ. ವಾಟ್ ಆರ್ ದ ಪ್ರಾಪರ್ಟೀಸ್? ಗುಣಲಕ್ಷಣಗಳೇನು? ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದೇ ಆರ್ ಕರ್ವ್ಸ್, ಕ್ಲೋಸ್ಡ್ ಲೂಪ್, ಅದು ಆವೃತ ಜಾಲವಾಗಿರ್ತದೆ. ದೇ ನೆವರ್ ಇಂಟರ್ಸೆಕ್ಟ್, ಅದು ಒಂದನ್ನೊಂದು ಛೇದಿಸುವುದಿಲ್ಲ. ಯಾಕಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರೇಖೆಗಳನ್ನು ನಾವು ಬರೆಯುವಾಗ they are the directions along which a small magnetic needle will stand. ಸೊ ಈಗ ಇಲ್ಲಿಂದ ನಾನು ನಾರ್ತ್ ಸೌತ್ ಮ್ಯಾಗ್ನೆಟನ್ನು ತಗೊಂಡ್ರೆ, ನಾರ್ತ್ ಆ್ಯಂಡ್ ಸೌತ್ magnetic field lines start from north and in south outside the magnet, but inside the magnet they move like this. So there is a magnetic field. So they form the closed loop. ಅದು ಆವೃತ್ತ ಜಾಲಗಳಾಗಿವೆ. ಅದು ನಾರ್ತಿಂದ ಹೊರಟು ಸೌತಿಗೆ ಹೊರಗಿಂದ ಬಂದರೂ ಸೌತಿಂದ ನಾರ್ತಿಗೆ ಒಳಗೆ ಬರ್ತದೆ. ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಮ್ಯಾಗ್ನೆಟ್ ದಂಡಕಾಂತದ ಒಳಗಿಂದ ಬರ್ತದೆ. ಸೊ ಆವೃತ್ತ ಜಾಲ ಆಗಿದೆ ಅದು. ಸೊ ಆಮೇಲೆ
ಅದು ಎಲ್ಲಿಯೂ ಕಟ್ ಆಗಿಲ್ಲ, ಕಂಟಿನ್ಯೂಸ್ ಆಗಿರುತ್ತೆ. ಒಂದನ್ನೊಂದು ಛೇದಿಸಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಯು ಹ್ಯಾವ್ ಒನ್ ಮೋರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಟ್ ನೆವರ್ ಇಂಟರ್ಸೆಕ್ಟ್. ಯಾಕೆ? ನಾವು ಈ ಕಾಂತೀಯ ಬಲರೇಖೆಗಳನ್ನು ಬರೀಲಿಕ್ಕೆ ನಾವು ಸಣ್ಣ ಕಾಂತ ಸೂಚಿಯನ್ನು ಉಪಯೋಗಿಸ್ತೇವೆ. ವಿ ಟೇಕ್ ಎ ಸ್ಮಾಲ್ ಮ್ಯಾಗ್ನೆಟಿಕ್ ನೀಡಲ್. ಅದು ಇಲ್ಲಿಟ್ಟರೆ ಹೀಗೆ ನಿಲ್ಲತ್ತೆ, ಇಲ್ಲಿಟ್ಟರೆ ಹೀಗೆ ನಿಲ್ಲತ್ತೆ, ಇಲ್ಲಿಟ್ಟರೆ ಹೀಗೆ ನಿಲ್ಲತ್ತೆ. ಅದರ ಆಧಾರದಲ್ಲಿ ನಾವು ಬರಿತಾ ಹೋಗೋದು. ಸೊ ವಿ ಡ್ರಾ ಆಲ್ ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬೈ ಯೂಸಿಂಗ್ ದಿ ಸ್ಮಾಲ್ ಟೈನಿ ಮ್ಯಾಗ್ನೆಟ್ಸ್ ದಟ್ ನೀಡಲ್ಸ್. ಇಲ್ಲಿಟ್ಟರೆ ಅದು ಹೀಗೆ ನಿಲ್ಲಬೇಕು, ಹೀಗೆ ನಿಲ್ಲಬೇಕು. If two magnetic field lines intersect, problem is at the point of intersection, where they intersect, if you keep a needle, the needle should stand in the two directions. How can a single needle stand in two directions at a time? ನಾನು ಹೇಳ್ತಾ ಇದ್ದೆ, ನೀವು ಒಂದೇ ಸರಿಗೆ ಹೋಟೆಲ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಅದು ಸಾಧ್ಯ ಇಲ್ಲ. ಒಂದೊಂದನ್ನೇ ಮಾಡಿ ಮುಗಿಸ್ಬೋದು. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ದೇ ನೆವರ್ ಇಂಟರ್ಸೆಕ್ಟ್. ಸೊ ದ್ಯಾಟ್ ಮೇ ಬಿ ಎ ಕ್ವಶನ್. ಸೊ ಈ ರೀತಿ ನಮಗೆ ಒಂದು ಸುರುಳಿ ಇರ್ಬೋದು, ಎ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್, ಸುರುಳಿ ಆಕಾರದ ಒಂದು ಲೋಹದ ತಂತಿ, ಅದರಲ್ಲಿ ವಿದ್ಯುತ್ ಹರಿತಾ ಇರ್ಬೋದು, ಸಾಲಿನಾಯ್ಡ್ನ ರೂಪದಲ್ಲಿ ಇರ್ಬೋದು, ನಾವು ತೋರಿಸಿದೆವು, ಅಥವಾ ಖಾಲಿ ಒಂದು ವಿದ್ಯುತ್ ವಾಹಕ ಇರ್ಬೋದು, ಮೇ ಬಿ ಎ ಸ್ಟ್ರೈಟ್ ಕಂಡಕ್ಟರ್. ಆಲ್ ಆಫ್ ದೆಮ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವಾಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಒಂದು ಮ್ಯಾಗ್ನೆಟನ್ನು ತಗೊಳ್ಳಿ ಫಸ್ಟು. ಎನಿ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್, ಟೇಕ್ ಎ ಬಾರ್ ಮ್ಯಾಗ್ನೆಟ್, ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎವ್ರಿವೇರ್. ಅದರದ್ದೇ ಆದಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹೀಗೆ ನಾರ್ತ್ ಟು ಸೌತ್ ಔಟ್ಸೈಡ್, ಇನ್ಸೈಡ್ ಸೌತ್ ಟು ನಾರ್ತ್. ಸೊ ಇಟ್ ವಿಲ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಅಫ್ಕೋರ್ಸ್ ಎಲ್ಲ ಮ್ಯಾಗ್ನೆಟಿಕ್ ಲೈನ್ಸನ್ನು ವಿ ಕಾಂಟ್ ಶೋ ಆಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಸೊ ವಿ ಸ್ಟಾಪ್ ಇಟ್ ಹಿಯರ್. ದಟ್ ಈಸ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಇದರಲ್ಲಿ ಸ್ಟಾಪ್ ಆಗಿದೆ ಅಂತ ಅರ್ಥ ಅಲ್ಲ. ನೌ ಯು ಟೇಕ್ ಎ ವಯರ್. ಆಲ್ರೆಡಿ ದರ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಟೇಕ್ ಎ ವಯರ್, ಪಾಸ್ ಎ ಕರೆಂಟ್ ಥ್ರೂ ದಿಸ್. ಅದಕ್ಕೆ ಒಂದು ಕರೆಂಟ್ ಪಾಸ್ ಮಾಡಿ, ಒಂದು ಸ್ವಿಚ್ ಆನ್ ಮಾಡಿ. ಸೊ ದಿಸ್ ಈಸ್ ಎ ವಯರ್, ಪಾಸ್ ಕರೆಂಟ್ ಥ್ರೂ ದ್ಯಾಟ್. ಒಂದು ಲೋಹದ ತಂತಿಯನ್ನು ತಗೊಂಡು ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಾಂತೀಯ ಕ್ಷೇತ್ರದಲ್ಲಿಟ್ಟು ಅದಕ್ಕೆ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ ಆನ್ ಮಾಡಿ. ಸ್ವಿಚ್ ಆನ್ ದ ಬ್ಯಾಟ್ರಿ. ವಾಟ್ ವಿಲ್ ಹ್ಯಾಪನ್? ದಿಸ್ ವಿಲ್ ಪ್ರೊಡ್ಯೂಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸರ್ ಇದರ ಡೈರೆಕ್ಷನ್ ಏನು ಸರ್? ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಕರೆಂಟ್ನ ಡೈರೆಕ್ಷನ್ ಆಯಿತು. ಇದು ಉತ್ಪಾದನೆ ಮಾಡುವಂಥ ಕಾಂತೀಯ ಕ್ಷೇತ್ರದ ದಿಕ್ಕು ಯಾವುದು? ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್. ಮತ್ತೆ ಸೊ ಕಂಡಕ್ಟರ್ ಹೀಗಿದೆ, ಇದನ್ನು ನಾನು ತೋರಿಸ್ತಾ ಇದ್ದೀನಿ ಹೀಗೆ. You have to clasp it with right hand such that the thumb shows the direction of current. ಅದರ ಹೆಬ್ಬೆರಳು ಕರೆಂಟ್ನ ವಿದ್ಯುತ್ನ ದಿಕ್ಕಿನಲ್ಲಿ ಇರಬೇಕು. ಆಗ ಉಳಿದ ಬೆರಳುಗಳು ಯಾವ ರೀತಿ ಅದನ್ನು ಸರ್ಕಲ್ ಅದನ್ನು ಆವೃತವಾಗಿರುತ್ತದೋ ಆ ಡೈರೆಕ್ಷನಲ್ಲಿ ಕಾಂತೀಯ ಕ್ಷೇತ್ರದ ಬಲರೇಖೆಗಳಿರಬೇಕು. ದ ಡೈರೆಕ್ಷನ್ ಅಲಾಂಗ್ ವಿಚ್ ಫಿಂಗರ್ಸ್ ಎನ್ಸರ್ಕಲ್ ದ ಕಂಡಕ್ಟರ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಥರ ಇರಬೇಕಲ್ಲಾಗಿದ್ರೆ. ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಇಟ್ ಶುಡ್ ಬಿ ಲೈಕ್ ದಿಸ್. ಹೀಗೆ ಬರ್ತಾ ಇರಬೇಕು, ಆ ಕಡೆಯಿಂದ ಈ ಕಡೆಗೆ ಹೊರಗೆ ಬರ್ತಾ ಇರಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಲೈಕ್ ದಿಸ್. ಈಗ ಬೋರ್ಡಿನ ಹತ್ತಿರ ಬರುವಾಗ ಸೊ ಅದು ಹೀಗೆ ಬರ್ತದೆ, ಇಟ್ ವಿಲ್ ಬಿ ಲೈಕ್ ದಿಸ್. ಈಗ ಈ ಸರ್ಕಲನ್ನು ಹೀಗೆ ಇಟ್ಟರೆ ಹೇಗಾಗ್ತದೆ? ಇಟ್ ವಿಲ್ ಬಿ ಲೈಕ್ ದಿಸ್. ಅದು ಬೋರ್ಡಿಂದ ಹೊರಗೆ ಬರ್ತಾ ಇರ್ತದೆ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಕಮಿಂಗ್ ಔಟ್ ಆಫ್ ದ ಬೋರ್ಡ್. ಹೀಗೆ ಹೊರತಿರ್ತದೆ. ಹಾಗಾದರೆ ಕಾಂತೀಯ ಕ್ಷೇತ್ರದ ದಿಕ್ಕು ಇಲ್ಲಿ ಹೋಗೋ ಹೀಗೆ ಹೊರಗೆ ಬರ್ತದೆ, ಹೀಗೆ ಹೊರಗೆ ಒಳಗೆ, ಹೊರಗೆ ಒಳಗೆ ಕಂಡಕ್ಟರಿಂದ ಬರ್ತಾ ಇರ್ತದೆ. ಹೀಗೆ ಬೋರ್ಡಿಂದ ಹೊರಗೆ, ಬೋರ್ಡ್ನ ಒಳಗೆ. ಸೊ ಇಟ್ ವಿಲ್ ಬಿ ಸರ್ಕಲಿಂಗ್ ದ ಕಂಡಕ್ಟರ್. ಆ ವಾಹಕವನ್ನು ಸರ್ಕಲ್ ಮಾಡ್ತಾ ಇರ್ತದೆ ಅದು. ಇವಾಗ ಆಲ್ರೆಡಿ ಮೊದಲೇ ಇಲ್ಲಿ ಒಂದು ಕಾಂತೀಯ ಕ್ಷೇತ್ರ ಇತ್ತು. ಈ ಲೋಹದ ತಂತಿ ಇನ್ನೊಂದು ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತು, ಯಾಕಂದರೆ ಅದರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ. ಈ ಎರಡೂ ಕಾಂತೀಯ ಕ್ಷೇತ್ರಗಳು ಒಂದು ಆಕರ್ಷಣೆ ಇಲ್ಲ ವಿಕರ್ಷಣೆ ಆಗಲೇಬೇಕಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು, ಉತ್ತರ ಧ್ರುವ ವಿಕರ್ಷಣೆ ಆಗ್ತದೆ, ದಕ್ಷಿಣ ಧ್ರುವ ವಿಕರ್ಷಣೆ ಆಗ್ತದೆ, ಉತ್ತರ ದಕ್ಷಿಣ ಆಕರ್ಷಣೆ ಆಗ್ತದೆ. ವಿ ನೋ ದ್ಯಾಟ್ ನಾರ್ತ್ ಪೋಲ್ ರಿಪೆಲ್ಸ್, north and south pole attract, and south and south pole repel. If this conductor is producing magnetic field, and if there is already a magnetic field, these two magnetic fields should interact. ಆದರೆ ಎರಡರ ನಡುವೆ ಏನೋ ಒಂದು ಜಗಳ ಆಗಬೇಕಲ್ಲ. ಯಾವ ರೀತಿಯ ಜಗಳ? ಈ ಜಗಳದಲ್ಲಿ ಬಡಪಾಯಿ ಯಾರು? Who will experience that force because of the quarrel between the already existing magnetic field and the magnetic field produced by a current carrying wire? ವಯರ್ ಆಗಿರಬೇಕು. ಯಾಕಂದರೆ ಬಡಪ ಈ ಸಣ್ಣಕಲ್ಲು ವಯರ್ ಎಲ್ಲಿಗೆ ಹೋಗಬೇಕು? ಅದರ ಮೇಲೆ ಫೋರ್ಸ್ ಬಿಡಬೇಕು. ವಯರ್ ಆ್ಯಂಡ್ ವಾಟ್ ದ ವಯರ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ದ್ಯಾಟ್ ಕ್ಯಾನಾಟ್ ಪುಷ್ ದಿಸ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಸ್ಟ್ರಾಂಗ್ ಇರ್ತದೆ, ಅದು ಹೆವಿಯೂ ಇರ್ತದೆ, ತುಂಬ ಭಾರವಾಗಿರ್ತದೆ. ಈ ವಿದ್ಯುತ್ ಪ್ರವಹಿಸ್ತಿರುವಂತಹ ವಾಹಕ ಏನು ಕಾಂತೀಯ ಕ್ಷೇತ್ರವನ್ನು ತಯಾರು ಮಾಡ್ತದೋ ಆ ಕಾಂತೀಯ ಕ್ಷೇತ್ರ ಈ ಮ್ಯಾಗ್ನೆಟನ್ನು ಆಚೆ ದುಡ್ಲಿಕ್ಕೆ ಸಾಧ್ಯತೆ ಕಮ್ಮಿ. ಹಾಗಿದ್ರೆ ಯಾರು ಈ ಬಲವನ್ನು ಉಪಯೋಗಿಸ್ಕೊಳ್ತಾರೆ?
ಇದು ಯಾವುದು ಎ ವೈರ್ ಕ್ಯಾರಿಂಗ್ ಕಂಡಕ್ಟರ್ ದಟ್ ಇಟ್ ಸೆಲ್ಫ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ಈ ಲೋಹದ ತಂತಿ ಏನು ಕರೆಂಟನ್ನು ಯಾವ ವಿದ್ಯುತ್ತನ್ನು ಪ್ರವಹಿಸ್ತಾ ಇರ್ತದೋ ಆ ಲೋಹದ ತಂತಿ ಅದರ ಮೇಲೆ ಬಲ ಪ್ರಯೋಗ ಆಗ್ತದೆ. ಅದರ ಬಗ್ಗೆ ನಾವು ಇವತ್ತು ಕಲೀಲಿಕ್ಕಿರುವುದು. ಕಾಂತೀಯ ಕ್ಷೇತ್ರದಲ್ಲಿಟ್ಟಂತಹ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಮೇಲಿನ ಬಲ, ದ ಮೆಕ್ಯಾನಿಕಲ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಎಷ್ಟೆಲ್ಲ ಕಂಡೀಷನ್ಸ್ ಇದೆ ನೋಡಿ, ನಮ್ಮ ತಲೆಯಲ್ಲಿ ಬಹಳ ಬಹಳ ತಾಳ್ಮೆಯಿಂದ ಬರಿಬೇಕು ನಾವು. ಯು ಶುಡ್ ಹ್ಯಾವ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸಿಂಪಲ್ ಕಂಡಕ್ಟರ್ ಆಗಲ್ಲ, ದರ್ ಶುಡ್ ಬಿ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ and it should be placed in the magnetic field. You shouldn't place conductor somewhere, magnetic field somewhere, and you shouldn't place a simple conductor. It should carry the current. So current, magnetic field, ivaga ಮೂರನೇ ವ್ಯಕ್ತಿ ಬಂದರು, force. Force acts on the conductor. ಈ ಎರಡು suppose you bring a north pole to north pole, there is a force, they repel. ಉತ್ತರ ಧ್ರುವ ಹತ್ತಿರಕ್ಕೆ ತಂದರೆ ಅಲ್ಲಿ ಬಲ ಪ್ರಯೋಗ ಆಗ್ತದೆ, ಅದು ದೂರ ಹೋಗ್ತದೆ, ಅಲ್ಲಿ ನಡುವೆ ಆಕರ್ಷಣೆ ಅಥವಾ ವಿಕರ್ಷಣೆ ಬಲಗಳಿರ್ತದೆ. ಆ ಬಲ ಈಗ ವಾಹಕದ ಮೇಲೆ ಬೀಳ್ತದೆ, ವಾಹಕ ಆ ಕಡೆ ಈ ಕಡೆ ಅಲ್ಲಾಡ್ಲಿಕ್ಕೆ ಶುರು ಮಾಡ್ತದೆ. ಸೊ ಮೂರು ನಾವು ಪರಿಮಾಣಗಳನ್ನು ನೋಡಬೇಕಿಲ್ಲಿ. ಒಂದು ವಿದ್ಯುತ್ ಕಾಂತೀಯ ಕ್ಷೇತ್ರ, ಎರಡು ವಾಹಕದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ತಿನ ದಿಕ್ಕು, ಮೂರು ಬಲ. ಮೂರನ್ನು ಈಗ ನಾವು ತಾಳೆ ಮಾಡಿ ನೋಡಬೇಕು. ವಿ ಹ್ಯಾವ್ ಟು ಕಂಪೇರ್ ಕರೆಂಟ್ ಥ್ರೂ ದ ಕಂಡಕ್ಟರ್ ಆ್ಯಂಡ್ ದ ಎಕ್ಸಿಸ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್. ಮೂರು ಕ್ವಾಂಟಿಟೀಸ್ ಆ್ಯಂಡ್ ಆಲ್ ದ ತ್ರೀ ಕ್ವಾಂಟಿಟೀಸ್ ಹ್ಯಾವ್ ಡೈರೆಕ್ಷನ್ಸ್. ಈ ಮೂರಕ್ಕೂ ಕೂಡ, ಮೂರು ಪರಿಮಾಣಗಳಿಗೂ ಕೂಡ ದಿಕ್ಕಿದೆ. ಯಾವ್ಯಾವ ದಿಕ್ಕಲ್ಲಿ ಅದು ಇರ್ತದೆ, ಹೇಗೆ ಅದರ ಮೇಲೆ ಬಲ ಪ್ರಯೋಗ ಆಗ್ತದೆ. ಇದೇ ನೀವು ಚಟುವಟಿಕೆಯನ್ನು ಇಫ್ ಯು ಡೂ ದಿಸ್ ಎಕ್ಸ್ಪೆರಿಮೆಂಟ್ ಇನ್ ಅನದರ್ ವೇ, ಹೌ ಸರ್, ಚೇಂಜ್ ದ ಡೈರೆಕ್ಷನ್ ಆಫ್ ಕರೆಂಟ್ನ ಡೈರೆಕ್ಷನನ್ನು ಚೇಂಜ್ ಮಾಡುವ, ಪ್ಲಸ್ ಮೈನಸನ್ನು ಆ ಕಡೆ ಈ ಕಡೆ ಮಾಡುವ. ಸೊ ಐ ವಿಲ್ ಟೇಕ್ ಪ್ಲಸ್ ಹಿಯರ್, ಮೈನಸ್ ಹಿಯರ್. ಸೊ ಲೆಟ್ ದ ಕರೆಂಟ್ ಫ್ಲೋ ಇನ್ ದ ರಿವರ್ಸ್ ಡೈರೆಕ್ಷನ್, ಪ್ಲಸ್ ಟು ಮೈನಸ್, ಯು ನೋ ದಿಸ್. ನಾವು ದ ಕರೆಂಟ್ ಡೈರೆಕ್ಷನ್ ಇಸ್ ದಿಸ್. ಸರ್, ಈ ರೀತಿ ಕರೆಂಟ್ ಡೈರೆಕ್ಷನ್ ಆದರೆ ಏನಾಗ್ಬೋದು ಸರ್? ನೌ ಡಸ್ ದಿಸ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್? ಈಗ ವಿದ್ಯುತ್ ಪ್ರವಹಿಸ್ತಿರುವಂತಹ ವಾಹಕದ ಮೇಲೆ ಬಲ ಪ್ರಯೋಗ ಆಗ್ತದಾ? ಖಂಡಿತ ಆಗ್ತದೆ. ಆದರೆ ಆಗದ ಬಲ ಪ್ರಯೋಗದ ದಿಕ್ಕು ಮಾತ್ರ ಬದಲಾಗ್ತದೆ. The force, direction of the force acting on the conductor will change. ಯಾಕಂದರೆ ಬಿಕಾಸ್ ಕರೆಂಟ್ ಡೈರೆಕ್ಷನ್ ವಿಲ್ ಚೇಂಜ್. ಹಾಗಿದ್ರೆ ನಾವೇ ಒಂದು ಕೂತು ಯೋಚನೆ ಮಾಡಬೇಕೀಗ. ಇಫ್ ಎ ಕಂಡಕ್ಟರ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇಫ್ ದ್ಯಾಟ್ ಕಂಡಕ್ಟರ್ ಈಸ್ ಕ್ಯಾರಿಂಗ್ ಕರೆಂಟ್, ಅದರ ಥ್ರೂ ಕರೆಂಟ್ ಹೋಗ್ತಾ ಇರಬೇಕು, ದರ್ ಈಸ್ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್. ಇನ್ ವಾಟ್ ಡೈರೆಕ್ಷನ್ ದ್ಯಾಟ್ ಫೋರ್ಸ್ ಆ್ಯಕ್ಟ್ಸ್? ಅದರ ಮೇಲೆ ಬಲ ಪ್ರಯೋಗ ಆಗ್ತದಲ್ಲ. ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕವನ್ನು ಯಾವುದೇ ಕಾಂತೀಯ ಕ್ಷೇತ್ರದಲ್ಲಿಟ್ಟರೆ ಅದರ ಮೇಲೆ ಬಲ ಪ್ರಯೋಗ ಆಗ್ತದಲ್ಲ. ಈ ಬಲ ಪ್ರಯೋಗ ಜಾಸ್ತಿ ಕಮ್ಮಿ ಆಗಬೇಕಾದ್ರೆ, ಬಲ ಪ್ರಯೋಗದ ದಿಕ್ಕು ಆ ಕಡೆ ಈ ಕಡೆ ಆಗಬೇಕಾದ್ರೆ ನಾವೇನೆಲ್ಲ ಬದಲಾವಣೆ ಮಾಡ್ಕೊಂಡು ಹೋಗಬೇಕು? ವಾಟ್ ಆರ್ ದ ಚೇಂಜಸ್ ಯು ಹ್ಯಾವ್ ಟು ಡೂ ಸೊ ದ್ಯಾಟ್ ಯು ಕ್ಯಾನ್ ಚೇಂಜ್ ದ ಫೋರ್ಸ್ ಆ್ಯಂಡ್ ಇನ್ಕ್ರೀಸ್ ದ ಫೋರ್ಸ್, ಡಿಕ್ರೀಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್? ವೆರಿ ಸಿಂಪಲ್. ಇದೇ ವಯರನ್ನು ಇಫ್ ಯು ಟೇಕ್ ದ ಸೇಮ್ ವಯರ್, ಸೇಮ್ ಕರೆಂಟ್ ಆ್ಯಂಡ್ ಆಲ್ ಇನ್ ಅನದರ್ ಮ್ಯಾಗ್ನೆಟಿಕ್ ಫೀಲ್ಡ್, while the magnetic field is very strong, then definitely force acting on this will be more. ನೀವು ಈ ವಿದ್ಯುತ್ ವಾಹಕವನ್ನು ಹೆಚ್ಚು ಸಾಂದ್ರತೆ ಇರುವಂತಹ ಕಾಂತೀಯ ಕ್ಷೇತ್ರದಲ್ಲಿಟ್ಟರೆ, ತೀವ್ರವಾದಂತಹ ಕಾಂತೀಯ ಕ್ಷೇತ್ರದಲ್ಲಿಟ್ಟರೆ ಖಂಡಿತವಾಗಿ ಇದರ ಮೇಲೆ ಪ್ರಯೋಗವಾಗುವ ಬಲ ಹೆಚ್ಚಾಗಿರ್ತದೆ. ಸೊ ಹಾಗಾದರೆ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಆ ಕಾಂತೀಯ ಕ್ಷೇತ್ರದ ತೀವ್ರತೆ ಎಷ್ಟಿದೆ ಅದನ್ನು ಅವಲಂಬಿಸಿಕೊಂಡಿರ್ತದೆ ಇದರ ಮೇಲೆ ಪ್ರಯೋಗವಾಗುವ ಬಲ. ಒಂದು ಓಕೆ. ಆಮೇಲೆ ಇದರ ಮೇಲೆ ಕರೆಂಟು, ಯಾಕಂದರೆ ಈ ವಾಟ್ ಎವರ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟರ್, ಇಟ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಸೆಕೆಂಡ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಮೋರ್ ದ ಕರೆಂಟ್ ಯು ಫ್ಲೋ through the more the current you pass through the conductor, more will be the force acting on the conductor. So force depends on the current through the conductor, strength of the magnetic field existing there. ವಾಹಕದ ಮೇಲೆ ಉಂಟಾಗುವ ಬಲ, ಆ ಬಲದ ಪ್ರಮಾಣ ಯಾವುದನ್ನೆಲ್ಲ ಅವಲಂಬಿತವಾಗಿದೆ ಅಂದರೆ ನಾವು ವಾಹಕದಲ್ಲಿ ಎಷ್ಟು ವಿದ್ಯುತ್ ಪ್ರವಹಿಸ್ತಾ ಇರ್ತದೆ. ಒಂದು, ಹೆಚ್ಚು ವಿದ್ಯುತ್ ಆದಷ್ಟು ಅದರ ಮೇಲೆ ಬಲ ಜಾಸ್ತಿ. ಎರಡು, ಆ ವಾಹಕದ ಇಟ್ಟಂತಹ ಜಾಗದಲ್ಲಿ ಎಷ್ಟು ತೀವ್ರವಾದಂತಹ ಕಾಂತೀಯ ಕ್ಷೇತ್ರ ಇದೆ ಅಂತೇಳಿ. ಓಕೆ, ಇವಾಗ ಅದರ ದಿಕ್ಕು ಹೇಗೆ ನಾವು ನೋಡೋದು? ಅದಕ್ಕೆ ನಮಗೆ ಫ್ಲೆಮಿಂಗನ ಎಡಗೈ ನಿಯಮ ಅಂತ ಇದೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್.
Fleming's left hand rule. Left hand rule. What is Fleming's left hand rule? Very simple. ಮೂರು ಜನರ ನಡುವಿನ ಚಟುವಟಿಕೆಯನ್ನು ನಾವು ಬರಿಬೇಕು. ಇದೊಂದು ಸ್ಟೋರಿಯಾಗಿ ನೆನಪಿಟ್ಕೊಳ್ಬೇಕು ನಾವು. ಮೂರು ಜನ ಫೈಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಈಗ. ಮೂರು ಜನ ಯಾರೆಲ್ಲ? ಒಂದು ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ವಿದ್ಯುತ್ ವಾಹಕ, ಅದರಲ್ಲಿ ಎಷ್ಟು ವಿದ್ಯುತ್ ಹರಿತಾ ಇದೆ ಅದಕ್ಕೊಂದು ದಿಕ್ಕಿದೆ. ಎರಡು, ಅಲ್ಲಿ ಆಲ್ರೆಡಿ ಇರುವಂತಹ ಕಾಂತೀಯ ಕ್ಷೇತ್ರ, ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ದ್ಯಾಟ್. ಥರ್ಡ್ ಒನ್, ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್, ವಾಹಕದ ಮೇಲೆ ಉಂಟಾಗುವ ಬಲ. ಸೊ ಬಲ, ಅಲ್ಲಿರುವಂತಹ ಕಾಂತೀಯ ಕ್ಷೇತ್ರ, ಅದರ ಪ್ರಮಾಣ. ಮೂರನೇದು ಎಷ್ಟು ವಿದ್ಯುತ್ ಪ್ರವಹಿಸ್ತಾ ಇದೆ ವಿದ್ಯುತ್ ವಾಹಕದಲ್ಲಿ, ಫೋರ್ಸ್, ಕರೆಂಟ್ ಆ್ಯಂಡ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಇದು ಮೂರನ್ನು ಈಗ ಕಂಬೈನ್ ಮಾಡಬೇಕು. ಕೊನೆಗೆ ನಮಗೆ ಬಲ ಯಾವ ದಿಕ್ಕಲ್ಲಿದೆ ಅಂತ ಬೇಕಲ್ಲ, ಯು ಹ್ಯಾವ್ ಟು ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೀವು ಇದನ್ನು ನಾನು ಮಾಡ್ತಾ ಹೋದಾಗ ನೀವು ಇಟ್ಕೊಂಡು ಮಾಡಬೇಕು. ನೀವು ಹೇಗೆ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇದ್ದೀರಾ, ನಾನೇನು ಮಾಡ್ತಾ ಇದ್ದೇನೆ ಅದು ನಿಮಗೆ ಮಿರರಲ್ಲಿ ಬಂದಾಗ ನೀವು ಮಾಡ್ತಾ ಇರಬೇಕು. ಸೊ ಆ ಕಡೆ ತಂದೆ ತಾಯಿ ನಿಮ್ಮನ್ನು ಒಬ್ಸರ್ವ್ ಮಾಡ್ತಾ ಇರ್ಬೋದು, ಅವರಿಗೂ ಕೂಡ ಮೊಬೈಲ್ ಕಾಣಲಿ. ಯಾಕಂದ್ರೆ ನೀವು ಮಾತ್ರ ಮಾಡ್ತಾ ಇರೋದನ್ನು ನೋಡಿದರೆ ಏನೋ ಸಂಶಯ ಆಗ್ಬೋದು. ನಿಮ್ಮ ಮೊಬೈಲಲ್ಲಿಯೂ ನಾನು ಏನು ಮಾಡ್ತಾ ಇದ್ದೇನೆ, ನಿಮ್ಗೆ ಏನು ಕಾಣ್ತಾ ಇದೆ, ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಏನು ಕಾಣ್ತಿದೆ ಹಾಗೇ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಇದು ನೀವು ಹೀಗೆ ಹಿಡಿದು ಭರತನಾಟ್ಯ ಮಾಡೋದಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ನೀವೇ ಮಾಡಬೇಕು. ಸೊ ಸ್ಟ್ರೆಚ್ ಯುವರ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ದ ಫಸ್ಟ್ 3 fingers ಆಫ್ ದ ಲೆಫ್ಟ್ ಹ್ಯಾಂಡ್. ವಾಟ್ ಆರ್ ದ ಫಸ್ಟ್ 3 fingers? 4 finger, ಮಿಡಲ್ ಫಿಂಗರ್ ಆ್ಯಂಡ್ ಥಂಬ್. ನಿಮ್ಮ ಎಡಗೈಯ, ಮೊನ್ನೆ ಬಲಗೈ ಹೆಬ್ಬೆರಳು ನಿಯಮ, ಇವತ್ತು ಎಡಗೈ ಫ್ಲೆಮಿಂಗನ ನಿಯಮ. ಫ್ಲೆಮಿಂಗನ ಎಡಗೈ ಆಗಬೇಕಂದ್ರೆ ನಿಮ್ಮದು ಎಡಗೈಯೂ ಆಗ್ತದೆ, ಒಂದೇ ಥರ ಇದೆ ಅದೆಲ್ಲ. ಸೊ ಸ್ಟ್ರೆಚ್ ದ ಫಸ್ಟ್ 3 fingers ಆಫ್ ದ ಲೆಫ್ಟ್ ಹ್ಯಾಂಡ್, ದ ಥಂಬ್, ದ 4 finger ಆ್ಯಂಡ್ ದ ಮಿಡಲ್ ಫಿಂಗರ್. ಆಲ್ ದ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಏನು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಪರಸ್ಪರ ಲಂಬವಾಗಿರಬೇಕು. ಪರಸ್ಪರ ಲಂಬ ಅಂದರೆ ಹೇಗೆ? ಇದಕ್ಕೆ ಇದು 90 ಡಿಗ್ರಿ, ಇದಕ್ಕಿದು 90 ಡಿಗ್ರಿ, ಇದಕ್ಕಿದು 90 ಡಿಗ್ರಿ. ಸೊ ಇದನ್ನು ನಾನು ಹೀಗಿಡಿದ್ರೆ, ಹೆಬ್ಬೆರಳನ್ನು ನಾನು ಫುಲ್ಲು ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೀಗಿಡಿದ್ರೆ ಎಲ್ಲವೂ ಒಂದಕ್ಕೊಂದು 90 ಡಿಗ್ರಿ. ಇದು ಉದಾಹರಣೆಗೆ ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್, ಇದು ಝೆಡ್ ಆ್ಯಕ್ಸಿಸ್ ಅಂತ ತಗೊಂಡ್ರೆ, 3 ಅಕ್ಷಗಳನ್ನು ತಗೊಂಡ್ರೆ ಅದು ಯಾವತ್ತೂ ಒಂದಕ್ಕೊಂದು 90 ಡಿಗ್ರಿ. ದಿಸ್ ಈಸ್ 90, ದಿಸ್ ಈಸ್ 90 ಆ್ಯಂಡ್ ದಿಸ್ ಈಸ್ 90. ಪರಸ್ಪರ ಲಂಬವಾಗಿ ಇರುವ ಹಾಗೆ ನಾವು ತೆಗೆದುಕೊಂಡಿರಬೇಕು. ಇದು ಬಹಳ ಸುಲಭದಲ್ಲಿ ನಿಮಗೆ ಬಲದ ದಿಕ್ಕನ್ನು ಕೊಡ್ತದೆ. ಬಲದ ದಿಕ್ಕು ಹೇಗೆ? ಒಂದೊಂದಕ್ಕೆ ಒಂದೊಂದು ಕಾಂಟ್ರಾಕ್ಟ್ ಕೊಟ್ಬಿಡುವ. ಯಾರಿಗೆ ಯಾವ ಕಾಂಟ್ರಾಕ್ಟ್? 4 finger, ನಿಮ್ಮ ತೋರು ಬೆರಳು, ನೀವು ತೋರಿಸ್ಲಿಕ್ಕೆ ಉಪಯೋಗಿಸ್ತೀರಲ್ಲ, ಹೀಗೆ ತೋರು ಬೆರಳು ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸ್ತಾ ಇರಬೇಕು. ದ 4 finger should show the direction of magnetic field. What about middle finger? Should show the direction of current. So middle finger should show the direction of current, 4 finger should show the direction of magnetic field, then the thumb gives the direction of force. ಯಾವಾಗಲೂ ಬರೆಯುವಾಗ ಕೊನೆಗೆ ಫೈನಲ್ ಆನ್ಸರ್ should be the force, because we are using Fleming's left hand rule in order to find out the direction of force acting on a current carrying conductor placed in a magnetic field. Story ಅಷ್ಟು ಉದ್ದ ಉಂಟು ನೋಡಿ. Fleming's left hand rule is used to find out the direction of force. When a current carrying conductor is placed in a magnetic field. ಫ್ಲೆಮಿಂಗನ ಎಡಗೈ ನಿಯಮ ಯಾವಾಗ ಉಪಯೋಗಕ್ಕೆ ಬರ್ತದೆ, ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ, ಬಲದ ದಿಕ್ಕನ್ನು ನಾವು ತಿಳಿದುಕೊಳ್ಳಿಕ್ಕೆ. ಯಾವ ಬಲದ ದಿಕ್ಕು? ವಿದ್ಯುತ್ ವಾಹಕವೊಂದನ್ನು ಕಾಂತೀಯ ಕ್ಷೇತ್ರದಲ್ಲಿ ಇಡುವಾಗ ಅದರ ಮೇಲೆ ಪ್ರಯೋಗವಾಗುವಂಥ ಬಲದ ದಿಕ್ಕು. ಅದು ಕಾಂತೀಯ ಕ್ಷೇತ್ರದಲ್ಲಿ ಇಟ್ಟ ವಿದ್ಯುತ್ ವಾಹಕ ಆಗಿರಬೇಕು, ವಿದ್ಯುತ್ ಅದರಲ್ಲಿ ಹರಿತಾ ಇರಬೇಕು. ಸೊ ಸೊ ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದೆ ಅಂತ ಹೇಳಿದರೆ, ನಿಮ್ಮ ತೋರು ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮೂರೂ ಕೂಡ ಪರಸ್ಪರ ಲಂಬವಾಗಿರುವ ಹಾಗೆ ಅದನ್ನು ನಾವು ಹಿಡ್ಕೊಳ್ಬೇಕು, ಎಡಗೈಯತ್ತು. ಆಗ ತೋರು ಬೆರಳು ಕಾಂತೀಯ ಕ್ಷೇತ್ರದ ದಿಕ್ಕನ್ನು ತೋರಿಸಿದರೆ, ಮಧ್ಯದ ಬೆರಳು ಯಾವುದು ವಿದ್ಯುತ್ ಹರಿಯುವ ದಿಕ್ಕನ್ನು ತೋರಿಸಿದರೆ, ಆವಾಗ ಹೆಬ್ಬೆರಳು ಬಲದ ದಿಕ್ಕನ್ನು ತೋರಿಸ್ತದೆ. ಕೊನೆಗೆ ಹೆಬ್ಬೆರಳಿದು ಬರಬೇಕು, ಯಾಕಂದರೆ ಹೆಬ್ಬೆರಳು ನಮಗೆ ಬಲದ ದಿಕ್ಕು ಕೊನೆಗೆ ಬೇಕಾಗಿರೋದು. ಹಾಗಾಗಿ ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದೆ? ಫ್ಲೆಮಿಂಗ್ ತುಂಬ ಸುಲಭದಲ್ಲಿ ಇದನ್ನು ಹೇಳಿದ. ನಮಗೆ ಇದು ಯಾವ ಡೈರೆಕ್ಷನಲ್ಲಿ ಸರ್, ಯಾವ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗ್ತದೆ ಅಂತ ಹೇಳೋದಕ್ಕೆ ಎಲ್ಲಿಂದೋ ಏನೋ ಒಂದು ಇನ್ಸ್ಟ್ರೂಮೆಂಟನ್ನು ಹುಡುಕಿಕೊಂಡು ಬರಬೇಕಾಗಿಲ್ಲ. ನಮ್ಮ ಎಡಗೈ ನಮ್ಮ ಕೈಯಲ್ಲೇ ಇರ್ತದೆ, ಅದನ್ನು ಅಲ್ಲಿ ಹಿಡ್ಕೊಂಡು ಪರಸ್ಪರ ಲಂಬವಾಗಿರುವಾಗೆ 3 ಬೆರಳುಗಳನ್ನು ಹಿಡ್ಕೊಂಡ್ರೆ, ಅದರಲ್ಲಿ ತೋರು ಬೆರಳು ಕಾಂತೀಯ ಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಹಿಸುವ ದಿಕ್ಕು ಅನ್ನು ತೋರಿಸ್ತಾ ಇದ್ದರೆ, ಆಗ ಹೆಬ್ಬೆರಳು ಬಲಪ್ರಯೋಗದ ದಿಕ್ಕನ್ನು ತೋರಿಸ್ತದೆ. ಈಗ ಅದನ್ನು ನಾವು ಇಲ್ಲಿ ಒಂದು ಉಪಯೋಗಿಸುವ. ನಾವು ಮೊದಲಿನ ಇದಕ್ಕೆ ಬರುವ. ಕರೆಂಟ್ ಹೀಗಿದೆ ಅಂತ ಇಟ್ಕೊಳ್ಳ, ಪ್ಲಸ್ಸಿಂದ ಮೈನಸ್ಗೆ ಕರೆಂಟ್ ಯಾವಾಗಲೂ ಹರಿಯುವುದು. ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಫ್ ದ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆಫ್ ದ ಬ್ಯಾಟ್ರಿ.
ಅದು ನಮ್ಗೆ ಗೊತ್ತು. ಸೊ ಇವಾಗ ಇದರಲ್ಲಿ ಕರೆಂಟ್, ಐ ಡೋಂಟ್ ಶೋ ಆಲ್ ದೀಸ್ ಥಿಂಗ್ಸ್. ಈಗ ಇದರಲ್ಲಿ ಈಗ ಹೀಗೆ ತೋರಿಸ್ತೀನಿ, ಕರೆಂಟ್ ಈಸ್ ಫ್ಲೋಯಿಂಗ್ ಲೈಕ್ ದಿಸ್. ಇಲ್ಲಿಗ ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಮಿಂಗ್ ಡೌನ್, ಹೀಗಿದೆ ಇಲ್ಲಿಂದ ಕಾಂತೀಯ ಕ್ಷೇತ್ರಗಳು ಬಲರೇಖೆಗಳು ಹೀಗೆ ಬರ್ತಾ ಇದೆ. ಸೊ ಇದು ಯಾವುದಕ್ಕೆ ಬರಬೇಕು? ಇಟ್ ಕಮ್ಸ್ ಟು ದ ಫೋರ್ ಫಿಂಗರ್. ಫೋರ್ ಫಿಂಗರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ತೋರು ಬೆರಳಿಗೆ ಕಾಂತೀಯ ಕ್ಷೇತ್ರದ ದಿಕ್ಕು ಕೆಳಗೆ. ವಾಟ್ ಅಬೌಟ್ ಕರೆಂಟ್? ಮಿಡಲ್ ಫಿಂಗರ್ ಹೀಗೆ ಬರಬೇಕು. Am I right? It should be like this. So middle finger should show the direction of current. It should be like this. ಮುಂದಕ್ಕೆ ಹೋಗಬೇಕು ಅದು ಮಿಡಲ್ ಫಿಂಗರ್, ಮಧ್ಯದ ಬೆರಳು ಮುಂದಕ್ಕೆ ಹೋಗಬೇಕು, ಅದು ವಿದ್ಯುತ್ ಪ್ರವಹಿಸುವ ದಿಕ್ಕನ್ನು ತೋರಿಸ್ತದೆ. ಆವಾಗ ಹೆಬ್ಬೆರಳು ಎಲ್ಲಿಗೋಯ್ತು? ಸೊ ಅಗೇನ್ ಐ ಶೋ ಇಟ್ ಲೈಕ್ ದಿಸ್. ಇಸ್ ಇಟ್ ವಿಸಿಬಲ್ ರೈಟ್? ಕರೆಕ್ಟ್ ಅಲ್ಲ? ಸೊ ಇಫ್ ಐ ಶೋ ಇಟ್ ಲೈಕ್ ದಿಸ್, ನನ್ನ ಭರತನಾಟ್ಯ ತುಂಬ ಚೆನ್ನಾಗಿ ಕಾಣ್ತಾ ಇರ್ಬೋದು ಈಗ. ಸೊ ಇಫ್ ಇಟ್ ಈಸ್ ಲೈಕ್ ದಿಸ್, ವೇರ್ ಇಸ್ ದ ಥಂಬ್? ಥಂಬ್ ಈಸ್ ರೆಪ್ರೆಸೆಂಟಿಂಗ್ ಇನ್ಸೈಡ್. ಅದು ಒಳಗೆ ಹೋಗ್ತಾ ಇದೆ ಥಂಬ್. ದ್ಯಾಟ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ವೆರಿ ಸಿಂಪಲ್. ಇದರಲ್ಲಿ ನೀವು ಇಫ್ ಯು ಪಾಸ್ ಎ ಕರೆಂಟ್ ಥ್ರೂ ದಿಸ್, ಇಮ್ಮಿಡಿಯೇಟ್ಲಿ ದ್ಯಾಟ್ ಕಂಡಕ್ಟರ್, ಇಫ್ ಇಟ್ ಈಸ್ ಲೈಕ್ ದಿಸ್, ಇಟ್ ಈಸ್ ಪುಷ್ಡ್ ಇನ್ಸೈಡ್. ಒಳಗಡೆಗೆ ಹೋಗ್ತದೆ ಅದು ಇಮ್ಮಿಡಿಯೇಟ್ಲಿ. ಇಲ್ಲೊಂದು ಸ್ವಿಚ್ ಇಟ್ಕೊಳ್ಳೋಣ, ಯಾಕಂದ್ರೆ ನಮ್ಗೆ ಬೇಕಾದಾಗ ಕರೆಂಟ್ ಪಾಸ್ ಮಾಡೋಣ. ವಿ ವಿಲ್ ಅಲೌ ದ ಕರೆಂಟ್ ಪಾಸ್ ಥ್ರೂ ವೆನೆವರ್ ವಿ ನೀಡ್. Switch on this, immediately the current will be, conductor will be pushed inside, because the force acts here. Either direction ಇದೆ. Okay, so that is how it is applied. Of course ಈ ಎಕ್ಸಾಂಪಲ್ ಅನ್ನು ನೀವು ತುಂಬ ನೆನಪಿಟ್ಕೋಬೇಕಾಗಿಲ್ಲ, ಅರ್ಥ ಮಾಡ್ಕೊಂಡ್ರೆ ಸಾಕು. ವಿ ವಿಲ್ ಟೇಕ್ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಈಗ ಇನ್ನೊಂದು ಎಕ್ಸಾಂಪಲ್ ನಾನು ಹೀಗೆ ತೋರಿಸ್ತೀನಿ, ವೆರಿ ಸಿಂಪಲ್ ಆಗಿ ಹೇಗೆ ಅಪ್ಲೈ ಮಾಡ್ತಾ ಹೋಗಬೇಕು ಅಂತ. ನಿಮ್ಮ ಪಾಠಪುಸ್ತಕದಲ್ಲಿ ಬರುವ ಎಕ್ಸಾಂಪಲನ್ನು ಮತ್ತೆ ತಗೊಳ್ಳೋಣ. ಸಪೋಸ್ ಇಟ್ ಇಸ್ ಲೈಕ್ ದಿಸ್. ಸಪೋಸ್ ದಿಸ್ ಇಸ್ ಎ ಮ್ಯಾಗ್ನೆಟ್. ಇದೊಂದು ದಂಡಕಾಂತ ಅಂತ ತಗೊಳ್ಳುವ. ಎನ್ ಎಸ್, ಉತ್ತರ ಮತ್ತು ದಕ್ಷಿಣ. ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತೀಯ ಕ್ಷೇತ್ರಗಳು ಹೀಗಿರಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎನ್ ಇನ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್. ಅಫ್ಕೋರ್ಸ್ ಇನ್ಸೈಡ್ ದೇ ಕಂಟಿನ್ಯೂ. ಅದು ನಾನು ತೋರಿಸಲ್ಲ ಇವಾಗ. ಐ ವಿಲ್ ಟೇಕ್ ಎ ವಯರ್ ಲೈಕ್ ದಿಸ್. ಅದನ್ನು ಎರಡು ಎಂಡನ್ನು ಬ್ಯಾಟ್ರಿಗೆ ಐ ವಿಲ್ ಪಾಸ್ ದ ಕರೆಂಟ್ ಲೈಕ್ ದಿಸ್. ಹೋಪ್ ಯು ಕ್ಯಾನ್ ಫಾಲೋ ದಿಸ್, ರೈಟ್? ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಕಂಡಕ್ಟರ್? ದಿಸ್ ಈಸ್ ದ ವಯರ್. ಈ ವಯರನ್ನು ಹೀಗೆ ಮೇಂಟೈನ್ ಮಾಡ್ತೇನೆ ನಾನು. ಐ ವಿಲ್ ಪ್ಲೇಸ್ ಎ switch. Now, sir, in what direction this conductor should move after experiencing the force? ಯಾವ ದಿಕ್ಕಿನಲ್ಲಿ ಈ ವಾಹಕ ಚಲಿಸಬೇಕು, ಅದರ ಸ್ಥಾನ ಪಲ್ಲಟ ಆಗಬೇಕು? ಯಾವ ದಿಕ್ಕಿನಲ್ಲಿ ಅದರ ಸ್ಥಾನ ಪಲ್ಲಟ ಆಗ್ತದೆ? ಬಿಕಾಸ್ ಆಫ್ ದ ಫೋರ್ಸ್, ಬಲ ಪ್ರಯೋಗದ ಕಾರಣ ಅಂತ ನೋಡಬೇಕು. ಪುನಃ ಫ್ಲೆಮಿಂಗನ ಎಡಗೈ ನಿಯಮ. ಅಪ್ಲೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಹೋಲ್ಡ್ ದ ಫಸ್ಟ್ 3 fingers of the left hand mutually perpendicular to each other. ನಿಮ್ಮ ಎಡಗೈಯ ತೋರು ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳನ್ನು ಪರಸ್ಪರ ಲಂಬವಾಗಿ ಇಟ್ಕೊಳ್ಳಿ. ಮಧ್ಯದ ಬೆರಳು ಕರೆಂಟನ್ನು ತೋರಿಸ್ತಾ ಇರಲಿ. ಲೆಟ್ ಇಟ್ ಶೋ ದ ಡೈರೆಕ್ಷನ್ ಆಫ್ ಕರೆಂಟ್, ವಿದ್ಯುತ್ ಪ್ರವಹಿಸುವ ದಿಕ್ಕು. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತ್ ಟು ಸೌತ್, ಕಾಂತೀಯ ಬಲರೇಖೆಗಳು ಮೇಲೆ ಹೋಗ್ತಾ ಇವೆ. ಸೊ ನಮ್ಮ ಹೆಬ್ಬೆರಳು ಮೇಲೆ, ತೋರು ಬೆರಳು ಮೇಲೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ತೋರು ಬೆರಳು, 4 fingers. So it is like this. What about this? Thumb is showing outside. So as soon as you close the switch, ಈ ಸ್ವಿಚ್ ಅನ್ನು ಕ್ಲೋಸ್ ಮಾಡಿದ ಕೂಡಲೇ ಈ ಕಂಡಕ್ಟರ್ ಈ ಕಡೆ ಬರಬೇಕು. ಇಟ್ ಶುಡ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಲೈಕ್ ದಿಸ್. ಸೊ ದಿಸ್ ಈಸ್ ಹೌ ಇಟ್ ಈಸ್ ಶೋನ್. ಸೊ ಶಾಲ್ ವಿ ಸಿ ಅನ್ ಎಕ್ಸ್ಪೆರಿಮೆಂಟ್? ನೋಡಿ, ಅದರಲ್ಲಿ ಸಣ್ಣ ಚಲನೆ ಆಗ್ತದೆ. ಲೆಟ್ ಅಸ್ ಸಿ ಹೌ ಇಟ್ ಈಸ್ ವರ್ಕಿಂಗ್. ಐ ವಿಲ್ ಶೋ ಯು ಎ ಸ್ಮಾಲ್ ಎಕ್ಸ್ಪೆರಿಮೆಂಟ್. ಸೊ ಹಿಯರ್ ಈಸ್ ಎ ವಯರ್. ಇಲ್ಲೊಂದು ವಯರ್ ಇದೆ, ಇದರ ಒಳಗಿಂದ ವಯರ್ ಒಂದು ಪಾಸ್ ಆಗುತ್ತೆ, ಅದು ವಿದ್ಯುತ್ ವಾಹಕ. ಕಾಣ್ತಾ ಇದೆಯಾ? ಸೊ ಇಲ್ಲಿ ಒಂದು ವಿದ್ಯುತ್ ವಾಹಕ ಇದೆ, ಇದರಲ್ಲಿ ನಿಮಗೆ ಕಾಣ್ತದೆ ಅದು. ಇದು ನಾನು ಸ್ಟ್ರಾ ಯಾಕೆ ಹಾಕಿಟ್ಟೆ ಅಂತ ಹೇಳಿದ್ರೆ, ಆ ವಿದ್ಯುತ್ ವಾಹಕ ನಿಮಗೆ ತುಂಬ ನ್ಯಾರೋ ಇದೆ. ಇಟ್ ಈಸ್ ವೆರಿ ನ್ಯಾರೋ. ಯು ಕಾಂಟ್ ಸಿ ಇಟ್ ಇನ್ ಎ ವಿಡಿಯೋ. ಸೊ ದಟ್ಸ್ ವೈ ಐ ಹ್ಯಾವ್ ಪಾಸ್ಡ್ ಎ ಸ್ಟ್ರಾ. ಐ ಥಿಂಕ್ ಯು ಕ್ಯಾನ್ ಸಿ ದಿಸ್, ರೈಟ್? ದಿಸ್ ಈಸ್ ಎ ಕರೆಂಟ್ ಕ್ಯಾರಿಂಗ್ ವಯರ್. ಅದು ವಿದ್ಯುತ್ ವಾಹಕ. ಅದರ ಎರಡು ತುದಿಗಳನ್ನು ಹ್ಯಾವ್ ಕನೆಕ್ಟೆಡ್ ಇಟ್ ಟು ಎ ವಯರ್, ಅನದರ್ ವಯರ್ ಥ್ರೂ ವಿಚ್ ಯು ಕ್ಯಾನ್ ಪಾಸ್ ಎ ಕರೆಂಟ್ ಆ್ಯಂಡ್ ಐ ಕ್ಯಾನ್ ಕನೆಕ್ಟ್ ಇಟ್ ಟು ದ ಬ್ಯಾಟ್ರಿ. ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ಬೋದು. ಸರಿಯಾಗಿ ಅದು ನೋಡ್ಲಿಕ್ಕೆ ಹೀಗಿದೆ. ಇಟ್ ಈಸ್ ಆ್ಯಕ್ಚುಲಿ ಲೈಕ್ ದಿಸ್. ದಿಸ್ ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಇದು ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್. ನಿಮ್ಮ ಮಾಮೂಲು ಮ್ಯಾಗ್ನೆಟ್ನಾಗೆ ಕಾಣೋದಿಲ್ಲ ಇದು. ಇದು ಸ್ಟೀಲ್ ಮ್ಯಾಗ್ನೆಟ್ನಾಗೆ ಕಾಣ್ತದೆ. ಸ್ಟೀಲ್ ಅಲ್ಲ ಅದು, ಅದು ಬೇರೆ ಟೈಪ್ ಆಫ್ ಕೋಬಾಲ್ಟ್ ಸ್ಟೀಲ್ ಎಲ್ಲ ಆಗಿರ್ತದೆ. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಓಕೆ, ಐ ವಿಲ್ ಪ್ಲೇಸ್ ದ ಮ್ಯಾಗ್ನೆಟ್ ಹಿಯರ್. ಓಕೆ, ಅದರ ನಾರ್ತ್ ಪೋಲ್ ಇಲ್ಲಿದೆ. ನಾನು ಆಗ ಮಾಡಿದ ಮತ್ತೆ ಡಯಾಗ್ರಾಮ್ ನೋಡಿ. ನಾರ್ತ್ ಪೋಲ್ ಇಲ್ಲಿದೆ, ಸೌತ್ ಪೋಲ್ ಇಲ್ಲಿದೆ. ಹೋಪ್ ಯು ಕ್ಯಾನ್ ಸಿ ದ್ಯಾಟ್. ಅಬೌವ್ ನಾರ್ತ್, ಬಿಲೋ ಸೌತ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಬಂದು ಕೆಳಗೆ ಬರ್ತಾ ಇದೆ. ಇವಾಗ ನಾನು ಇದರಲ್ಲಿ ವಿದ್ಯುತ್ ಪ್ರವಹಿಸ್ತೇನೆ. ಓಕೆ, ಐ ವಿಲ್ ಪ್ಲೇಸ್ ಇಟ್ ಲೈಕ್ ದಿಸ್. ಸೊ ಇಟ್ ಈಸ್ ಲೈಕ್ ದಿಸ್ ವೇ ಆ್ಯಕ್ಚುಲಿ. ಬಟ್ ಹೀಗಿಟ್ಟರೆ ನಿಮಗೆ ಅದು ಸ್ಥಾನಪಲ್ಲಟ ಅದು ಗೊತ್ತಾಗೋದಿಲ್ಲ. ಯು ಕಾಂಟ್ ಸಿ ದ ಡಿಸ್ಪ್ಲೇಸ್ಮೆಂಟ್. ಸೊ ಐ ವಿಲ್ ಪ್ಲೇಸ್ ಇಟ್ ಲೈಕ್ ದಿಸ್ ನಾವು.
and I will pass a current. I have a battery, I will connect the battery. ಅದಕ್ಕೆ ತುಂಬ ಹೆಚ್ಚು, it needs a very strong current if you want to see more displacement. But ನಾವಿಲ್ಲಿ ಅದನ್ನು ಸೋರ್ಸ್ ಬ್ಯಾಟ್ರಿ ಎಲ್ಲ ತಗೊಂಬರ್ಲಿಕ್ಕೆ ಆಗಲ್ಲ. So I will show it using a small battery. Now when I connect a battery to this, what happens is it gets displaced. Can you see small displacement, right? ಅದೊಂದು ಆ ಕಡೆ ಈ ಕಡೆ ಹೋಗೋದು as I pass current, so it gets displaced. ಸಣ್ಣ ಒಂದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಸಣ್ಣ ಮಟ್ಟಿಗೆ ತೋರಿಸ್ಬೋದು. ಯು ಕ್ಯಾನ್ ಸಿ ದ ಡಿಸ್ಪ್ಲೇಸ್ಮೆಂಟ್, ರೈಟ್? ನಾನು ಕರೆಂಟನ್ನು ರಿವರ್ಸ್ ಮಾಡ್ತೀನಿ. ಐ ವಿಲ್ ರಿವರ್ಸ್ ದ ಕರೆಂಟ್. ವೆನ್ ಐ ರಿವರ್ಸ್ ದ ಕರೆಂಟ್, ಡಿಸ್ಪ್ಲೇಸ್ಮೆಂಟ್ ಈಸ್ ರಿವರ್ಸ್ಡ್, ರೈಟ್? ಈ ಕಡೆ ಬರ್ತದೆ. ಸೊ ಪ್ಲಸ್ ಮೈನಸನ್ನು ಆ ಕಡೆ ಈ ಕಡೆ ಮಾಡಿದರೆ ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ನೋಡಿ, ಇಟ್ ಕಮ್ಸ್ ಟು ದಿಸ್ ಸೈಡ್. You can see that, right? So this is how it is done. Now how do you explain this? Sir, ಯಾವ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳೋದನ್ನು ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಸರ್? ಯು ಕ್ಯಾನ್ ಯೂಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಈಗ ಈ ಕಡೆ ಬರ್ತಾ ಇದೆ, ರೈಟ್? ಈ ಕಡೆಗೆ ಅದು ಡಿಸ್ಪ್ಲೇಸ್ ಆಗ್ತಾ ಇದೆ. ಸೊ ಐ ವಿಲ್ ಸ್ಟಾಪ್ ಇಟ್. ಎಸ್, ಬ್ಯಾಟ್ರಿ ಖಾಲಿ ಆಗ್ತಾ ಬಂದಾಗ ಅದರ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಆಗ್ತಾ ಹೋಗ್ತದೆ. One more time I will show it. So it is like this now. Yes, you can see small amount of displacement. Yes. Okay. Now why it is so? Yaki ಈ ಕಡೆ ಡಿಸ್ಪ್ಲೇಸ್ ಆಯಿತು? It is simply because of Fleming's left hand rule. Can you see my fingers? ರೈಟ್? ಇಲ್ಲಿ ಏನಾಗಿದೆ ಅಂದರೆ ಕರೆಂಟ್ ಈಸ್ ಮೂವಿಂಗ್ ಲೈಕ್ ದಿಸ್. ಯಾಕೆಂದರೆ ನಾನು ಉಪಯೋಗಿಸ್ತಿರುವ ಬ್ಯಾಟ್ರಿಯ ಪ್ಲಸ್ ಇಲ್ಲಿದೆ, ಬ್ಯಾಟ್ರಿಯ ಪ್ಲಸ್ ಇಲ್ಲಿದೆ, ಮೈನಸ್ ಇಲ್ಲಿದೆ. ಸೊ ಕರೆಂಟ್ ಈಸ್ ಫ್ಲೋಯಿಂಗ್ ಲೈಕ್ ದಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದು ನಾರ್ತ್ ಪೋಲ್, ದಿಸ್ ಈಸ್ ನಾರ್ತ್ ಪೋಲ್, ಉತ್ತರ ಧ್ರುವ. ಇದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೀಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ. ಕಾಂತೀಯ ಬಲರೇಖೆಗಳು ಈ ಥರದ ಡೈರೆಕ್ಷನಲ್ಲಿದೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಥ್ರೂ ದ ಕಂಡಕ್ಟರ್ and magnetic field is upwards. So my forefinger is upwards. Hope you can see this, right? And thumb shows the direction of force. ಈ ಕಡೆ ಬಂತು. ರಿವರ್ಸ್ ಮಾಡಿದ ಕೂಡಲೇ ಯಾವುದು ರಿವರ್ಸ್ ಆಯಿತು? ಕರೆಂಟ್ ಡೈರೆಕ್ಷನ್ ರಿವರ್ಸ್ ಆಯಿತು. ನಾನು ಬೆರಳನ್ನು ಹೀಗೆ ಹಿಡಿಬೇಕಾಗತ್ತೆ. Am I right? I have to show the middle finger like this. Current is in this direction. Forefinger ಹೇಗೂ upwards and thumb shows the other direction. So it should displace here. ಆಗ ತೋರು ಬೆರಳು ಮೇಲೆ ಬರಬೇಕು, ಮಧ್ಯದ ಬೆರಳು ಈ ಕಡೆ ಬರಬೇಕು, ಯಾಕಂದರೆ ಕರೆಂಟ್ ಈ ಡೈರೆಕ್ಷನಲ್ಲಿ ಬರ್ತಾ ಇದೆ. ಸೊ ದಟ್ಸ್ ಹೌ ವಿ ಕ್ಯಾನ್ ಡೂ ದ್ಯಾಟ್. ಸೊ ಸಿಂಪಲ್ ಎಕ್ಸ್ಪೆರಿಮೆಂಟ್. ಇವಾಗ ಓಕೆ, ಥ್ಯಾಂಕ್ ಯು. ನಾವು ಸರ್ ಕರೆಂಟ್ ಅಂದ್ರೇನು ನಮ್ಗೆ ಗೊತ್ತು. ವಾಟ್ ಈಸ್ ಕರೆಂಟ್? ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್. ಮೆಟಲ್ಸಲ್ಲಿ, ಲೋಹಗಳಲ್ಲಿ ವಿದ್ಯುತ್ ಅಂತ ಹೇಳಿದರೆ ಅದು ಇಲೆಕ್ಟ್ರಾನ್ಗಳದ್ದೇ ಚಲನೆ. ಅಲ್ಲಿ ಇಲೆಕ್ಟ್ರಾನ್ಗಳದ್ದೇ ಕಾರ್ಬಾರ್. ಲೋಹಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಬೇರೆ ಬೇರೆ ವಿದ್ಯುತ್ ಬೇರೆ ಬೇರೆ ಕಣಗಳಿಂದ ಬರ್ಬೋದು. ಆದರೆ ಲೋಹಗಳಲ್ಲಿ ಇಲೆಕ್ಟ್ರಾನ್ಗಳದ್ದೇ ಕಾರ್ಬಾರ್. ಇಲೆಕ್ಟ್ರಾನ್ಗಳು ಪ್ರವಹಿಸ್ತಾ ಇರ್ತದೆ. ಅದು ಒಂದೇ ದಿಕ್ಕಿಗೆ ಹೋದರೆ ಅದನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೇವೆ. ಈಗ ನೀರಿನ ಪ್ರವಾಹ ಬರಬೇಕಾದ್ರೆ ನೀರು ಒಂದೇ ದಿಕ್ಕಿಗೆ ಸಾಗ್ತಾ ಇರಬೇಕು. ಅದೇ ಥರ ಇಲೆಕ್ಟ್ರಾನ್ಗಳೆಲ್ಲ ಒಂದೇ ದಿಕ್ಕಿಗೆ ಸಾಗ್ತಾ ಇದ್ದರೆ ಇಟ್ ಈಸ್ ಕರೆಂಟ್. ಹಾಗಿದ್ರೆ ಸರ್, ಆದರೆ ಯಾವಾಗಲೂ ನಾವು ಇಲೆಕ್ಟ್ರಾನ್ಗಳ ಚಲನೆಯ ವಿರುದ್ಧ ದಿಕ್ಕಿಗೆ ನಾವು ವಿದ್ಯುತ್ ಪ್ರವಾಹ ದಿಕ್ಕನ್ನು ತಗೊಳ್ಳೋದು. ವಿ ಆಲ್ವೇಸ್ ಕನ್ವೆನ್ಷನಲಿ ಟೇಕ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಇಲೆಕ್ಟ್ರಾನ್ಸ್. ಯಾಕೆ ಸರ್? ಅದು ನಮ್ಗೆ ಯಾವಾಗಲೂ ಒಂದು ರೆಫರೆನ್ಸ್ ಅಂತ ಇರ್ತದೆ. ವಿ ಶುಡ್ ಹ್ಯಾವ್ ಎ ಮಾಡೆಲ್. ಅಂದರೆ ಅದರ ಪ್ರಕಾರ ಎಲ್ಲರೂ ಹೋಗ್ಬೇಕು. ಆಲ್ ಪೀಪಲ್ ಆರ್ ಡ್ರೈವಿಂಗ್ ದೇರ್ ವೆಹಿಕಲ್ಸ್ ಇನ್ ದ ಲೆಫ್ಟ್ ಸೈಡ್ ಆಫ್ ದ ರೋಡ್. ಆಮ್ ಐ ರೈಟ್? ಎಲ್ಲರೂ ತಮ್ಮ ವಾಹನವನ್ನು ರೋಡಿನ ಎಡಬದಿಯಲ್ಲಿ ಚಲಾಯಿಸ್ತಾ ಹೋಗ್ತಾರೆ. ಅದ್ಯಾಕೆ ಸರ್? ಅದೇನು ಪ್ರಕೃತಿಯ ನಿಯಮವ? ಏನೂ ಅಲ್ಲ, ನಾವೇ ಮಾಡಿಕೊಂಡ ನಿಯಮ, ಪ್ರಕೃತಿಗೆ ನಿಯಮ ಅಲ್ಲ ಅದು. ಹಾಗೆ ಮಾಡಿಕೊಂಡ್ರೆ ಏನು ಲಾಭ? ಎಲ್ಲರೂ ಹಾಗೆ ಮಾಡಿಕೊಂಡ್ರೆ ಒಂದು ಶಿಸ್ತಿರತ್ತೆ, ಒಂದು ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗುತ್ತೆ. ಎಲ್ಲರೂ ಒಂದು ಶಿಸ್ತಲ್ಲಿ ಹೋದರೆ ಅದು ಹೋಗೋದು ಸುಲಭ ಆಗ್ತದೆ. ಅದಕ್ಕೆ ನಾವೇ ಮಾಡ್ಕೊಂಡ ನಿಯಮ ಅದು. ಕನ್ವೆನ್ಷನ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ವಿ ಸೇ ದಟ್ ಇಟ್ ಇಸ್ ಎ ಕನ್ವೆನ್ಷನ್. ಸೊ ಆಲ್ ಪೀಪಲ್ ಡ್ರೈವಿಂಗ್ ಇನ್ ದ ಲೆಫ್ಟ್ ಸೈಡ್ ಆಫ್ ದ ರೋಡ್ ಮೇಕ್ಸ್ ದ ಟ್ರಾಫಿಕ್ ಈಸಿಯರ್. Now we take the motion of positive charges as current. If there are no positive charges, if electrons are moving, take the opposite direction as current, because if there were positive charges they would have traveled in the same direction. ನೀವು ಇಲೆಕ್ಟ್ರಾನ್ಗಳು ಮೂವ್ ಆಗ್ತಾ ಇದ್ರೆ ಇಲೆಕ್ಟ್ರಾನ್ಗಳ ಚಾರ್ಜ್ ನೆಗೆಟಿವ್, ಅದರ ಡೈರೆಕ್ಷನನ್ನು ಕರೆಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಉಲ್ಟಾ ತಗೊಳ್ಳಿ, ವಿರುದ್ಧ ದಿಕ್ಕಿನಲ್ಲಿ ತಗೊಳ್ಳಿ. ಸರ್, ವಿರುದ್ಧ ದಿಕ್ಕಿನಲ್ಲಿ ಯಾರೂ ಚಲಿಸ್ತಾ ಇಲ್ಲಲ್ಲ, ಅಲ್ಲಿ ಪಾಸಿಟಿವ್ ಚಾರ್ಜಸ್ ಧನಾತ್ಮಕ ಅಥವಾ ಧನ ಚಿಹ್ನೆಯ ಸ್ಥಾಯಿ ವಿದ್ಯುತ್ಗಳಿಲ್ವಲ್ಲ ಮೆಟಲಲ್ಲಿ. ಇಲ್ಲದಿದ್ದರೂ ಇರ್ತಿದ್ರೆ ಹಾಗೆ ಹೋಗ್ತಿತ್ತು ಅಂತ.
ಸೊ ಯಾವಾಗಲೂ ನಮಗೆ ರೆಫರೆನ್ಸ್ ಮಾಡೆಲ್ ಪಾಸಿಟಿವ್ ಚಾರ್ಜಸ್. ಸೊ ಹಾಗಿದ್ರೆ ಸರ್ ಇಲ್ಲಿ ಪ್ಲಸ್ ಕೊಟ್ಟಿದ್ದೀರಾ, ಇಲ್ಲಿ ಮೈನಸ್ ಕೊಟ್ಟಿದ್ದೀರಾ, ಪ್ಲಸ್ಸಿಂದ ಮೈನಸ್ಸಿಗೆ ಕರೆಂಟ್ ಡೈರೆಕ್ಷನ್ ಕೊಟ್ಟಿದ್ದೀರಾ. ಹಾಗಾದರೆ ಇದೊಂದು ಲೋಹದ ತಂತಿ ಆದರೆ ಅದರಲ್ಲಿ ಯಾರು ಸರ್ ಆ ಕಡೆ ಈ ಕಡೆ ಹೋಗ್ತಾ ಇರೋದು? ವಿದ್ಯುತ್ ಪ್ರವಾಹಕ್ಕೆ ಕಾರಣ ಯಾರು? ಇಲೆಕ್ಟ್ರಾನ್ಗಳು. ಇಲೆಕ್ಟ್ರಾನ್ಗಳು ಹೇಗೆ ಹೋಗ್ತಾ ಇದೆ? ಹೀಗೆ ಹೋಗ್ತಾ ಇದೆ. ಸಪೋಸ್ ದೇರ್ ವ್ಯಾರ್ ಪ್ರೋಟಾನ್ಸ್ ಇನ್ಸೈಡ್, ಪಾಸಿಟಿವ್ ಚಾರ್ಜಸ್, ದೇ ವುಡ್ ಹ್ಯಾವ್ ಮೂವ್ಡ್ ಲೈಕ್ ದಿಸ್. ಇಲ್ಲ ಅಷ್ಟೇ. ಸೊ ಮೋಷನ್ ಆಫ್ ಪಾಸಿಟಿವ್ ಚಾರ್ಜಸ್ ಈಸ್ ಪ್ರೊಡ್ಯೂಸರ್ಸ್ ಕರೆಂಟ್. ಓಕೆ, ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಯಾಕೆಂದರೆ reason is we use Fleming's left hand rule. What do we refer or what do we assign for the middle finger? It is the direction of current. That means direction of motion of positive charges. ಮಧ್ಯದ ಬೆರಳಿಗೆ ನಾವು ಯಾವುದನ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ಯಾವುದನ್ನು ಅದನ್ನು ಸೂಚಿಸಲಿಕ್ಕೆ ಕೊಟ್ಟಿದ್ದೀವಿ? ವಿದ್ಯುತ್ ಪ್ರವಾಹದ ದಿಕ್ಕು. ಅಂದರೆ ಯಾವ ದಿಕ್ಕದು? ಅದು ಪಾಸಿಟಿವ್ ಚಾರ್ಜಸ್ ಹೋಗುವ ದಿಕ್ಕು. ಅದನ್ನು ನಾವು ತಗೊಳ್ಬೇಕು. ಸರ್ ಇಲೆಕ್ಟ್ರಾನ್ಸಿಗೆ ಬಂದರೆ ನಾವು ಇದನ್ನು ಇಲೆಕ್ಟ್ರಾನ್ಸ್ ಬರುವ ದಿಕ್ಕಲ್ಲಿ ಹಿಡಿಬಾರ್ದು, ಇಲೆಕ್ಟ್ರಾನ್ಸ್ಗೆ ವಿರುದ್ಧ ದಿಕ್ಕಲ್ಲಿ ಹಿಡಿಬೇಕು. ಅದು ಯಾವತ್ತೂ ನೆನಪಿಟ್ಕೊಳ್ಬೇಕು. ಈಗ ನಾವು ಅದೊಂದು ಪ್ರಾಬ್ಲಮಿಗೆ ಬರೋಣ. ನಿಮ್ಮ ಬುಕ್ಕಲ್ಲಿದೆ, ನಾನು ಅದನ್ನು ಮತ್ತೆ ಪುನಃ ನಿಮಗೆ ಡಿಸ್ಕಸ್ ಮಾಡ್ತೀನಿ, ಬೇರೆ ರೀತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ನಾನು ಹೇಳ್ತೀನಿ ಹೇಗಿರುತ್ತೆ ಅಂತ. ಒಂದು ಊಹೆ ಮಾಡ್ಕೊಳ್ಳೋ. ಲೆಟ್ ಅಸ್ ಇಮ್ಯಾಜಿನ್ ದ್ಯಾಟ್ ದರ್ ಇಸ್ ಎ ಸ್ಟ್ರಾಂಗ್ ನಾರ್ತ್ ಪೋಲ್ ಔಟ್ಸೈಡ್ ಆಫ್ ದಿಸ್ ಕ್ಲಾಸ್ ರೂಮ್. ನನ್ನ ಬಲಬದಿಗೆ ಅಂದರೆ ನಿಮ್ಮ ಎಡಬದಿಗೆ ಒಂದು ದೊಡ್ಡ ನಾರ್ತ್ ಪೋಲ್, ಉತ್ತರ ಧ್ರುವ ಇದೆ ಅಂತ ಇಟ್ಕೊಳ್ಳಿ. ಯಾವುದದ್ದು? ಕಾಂತದ್ದು, ಅಯಸ್ಕಾಂತದ್ದು. ಆ ಕಡೆ ದಕ್ಷಿಣ ಧ್ರುವ ಇದೆ ಅಂತ ಇಟ್ಕೊಳ್ಳಿ. ಸೊ ಹೌ ಕ್ಯಾನ್ ಐ ಶೋ ದ್ಯಾಟ್? ಇಟ್ ವಿಲ್ ಬಿ ಶೋನ್ ಲೈಕ್ ದಿಸ್. ಸೊ ಲೈಕ್ ದಿಸ್ I can show it like this. So this is north pole, this is south pole. Sir, ಇದರ ಸೌತ್ ಎಲ್ಲಿದೆ ಸರ್? ವೇರ್ ಇಸ್ ದ ಸೌತ್ ಪೋಲ್ ಆಫ್ ದಿಸ್? ಇದರ ದಕ್ಷಿಣ ಧ್ರುವ ಎಲ್ಲಿದೆ ಸರ್? ಅದೇ ಎಲ್ಲ ದೂರ ಇದೆ, ಅದರ ಬಗ್ಗೆ ನಾವು ತಲೆ ಬಿಸಿ ಮಾಡಬೇಕಾಗಿಲ್ಲ. ಸೊ ಹೌ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಕಾಂತೀಯ ಬಲರೇಖೆಗಳು ಹೇಗಿರ್ತದೆ ಅಲ್ಲಿ? ದೇ ವಿಲ್ ಬಿ ಲೈಕ್ ದಿಸ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಲೈಕ್ ದಿಸ್. ಹಾಗಾದರೆ ನಾವು ಕೂತ್ಕೊಂಡು, ನಾನಿರುವ ಕ್ಲಾಸ್ ರೂಮಲ್ಲಿ, ಕೊಠಡಿಯಲ್ಲಿ ಹೇಗಿರಬೇಕು ಕಾಂತೀಯ ಬಲರೇಖೆಗಳು? ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವಕ್ಕೆ ಹೋಗ್ತಾ ಇರಬೇಕು. ಸೊ ದರ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್. ಇದರ ಒಳಗೆಲ್ಲ ಮ್ಯಾಗ್ನೆಟ್ ಇರಬೇಕು. ಹಾಗಾದರೆ ನಾನೊಂದು ಸಣ್ಣ ದಿಕ್ಸೂಚಿಯನ್ನು ತಗೊಂಡು ಬಂದರೆ ಅದು ಉತ್ತರ ಧ್ರುವವನ್ನು ಈ ಕಡೆಯೂ ದಕ್ಷಿಣ ಧ್ರುವವನ್ನು ಈ ಕಡೆಯೂ ತೋರಿಸ್ಬೇಕದು. ಸೊ ಇಟ್ ಶುಡ್ ಸ್ಟ್ಯಾಂಡ್ ಆ್ಯಕ್ಚುಲಿ ಉಲ್ಟಾ ತೋರಿಸ್ಬೇಕದು. ಅಲ್ಲಿ ನಾರ್ತ್ ಪೋಲ್ ಇದ್ದರೆ ಕಾಂತದ ಸೂಜಿ ಅದರ ನಾರ್ತ್ ಪೋಲ್ ಈ ಕಡೆ ಬರಬೇಕು. ಯಾಕಂದರೆ ಆ ಉತ್ತರ ಧ್ರುವ ಇದನ್ನು ರಿಪೆಲ್ ಮಾಡ್ತಿದೆ. ಸೊ ದ ನಾರ್ತ್ ಪೋಲ್ ಆಫ್ ದ ನೀಡಲ್ ಶುಡ್ ಸ್ಟ್ಯಾಂಡ್ ಹಿಯರ್, ಸೌತ್ ಪೋಲ್ ಆಫ್ ದ ನೀಡಲ್ ವಿಲ್ ಬಿ ಅಟ್ರಾಕ್ಟೆಡ್ ಟವರ್ಡ್ಸ್ ದಿಸ್, ಬಿಕಾಸ್ ದಿಸ್ ಸೈಡ್ ವಿ ಹ್ಯಾವ್ ನಾರ್ತ್ ಪೋಲ್. ಸೊ ಸಣ್ಣ ಒಂದು ಇಫ್ ಯು ಟೇಕ್ ಎ ಕಂಪಾಸ್, ದ ನಾರ್ತ್ ಪೋಲ್ ಆಫ್ ದ ಕಂಪಾಸ್ ಶುಡ್ ಬಿ ಹಿಯರ್ ಆ್ಯಂಡ್ ಸೌತ್ ಪೋಲ್ ಆಫ್ ದ ಕಂಪಾಸ್ ವಿಲ್ ಬಿ ಹಿಯರ್. ಹೀಗಿರಬೇಕು. ರೈಟ್, ಇಟ್ ಶುಡ್ ಬಿ ಲೈಕ್ ದಿಸ್. ನಾರ್ತನ್ನು ಕೆಂಪು ಗೆರೆಯಲ್ಲಿ ತೋರಿಸ್ತೀನಿ ನಾನು. ಸೊ ಇಟ್ ಶುಡ್ ಸ್ಟ್ಯಾಂಡ್ ಲೈಕ್ ದಿಸ್. ಉಲ್ಟಾ ಸ್ಟ್ಯಾಂಡ್ ಆಗಬೇಕು. ಹೀಗೆ ನೀವು ಆ ಸಣ್ಣ ಯಾವುದು ದಿಕ್ಸೂಚಿಯನ್ನು ಹಿಡ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಹೀಗೆ. ಯಾಕಂದರೆ ಅಲ್ಲಿ ಒಂದು ಉತ್ತರ ಧ್ರುವದ ಒಂದು ಕಾಂತ ಇದೆ, ಈ ಕಡೆ ದಕ್ಷಿಣ ಧ್ರುವದ ಕಾಂತ ಇದೆ. ಚಿಕ್ಕ ದಿಕ್ಸೂಚಿಯನ್ನು ಹಿಡ್ಕೊಂಡು ಹೋಗಿ. ಹೇಗಿದೆ ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್? ಹೌ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್? ಹೇಗಿದೆ ಕಾಂತೀಯ ಕ್ಷೇತ್ರ ಅಂತ ಕೇಳ್ತಾ ಬನ್ನಿ. ಅದರಲ್ಲಿ ಇದರಲ್ಲಿ ನೀಡ್ಲಲ್ಲಿ ಹೇಳ್ತದೆ ಎಲ್ಲ ಕಡೆ ಒಂದೇ ರೀತಿ ಇದೆ ಸರ್. ಎಲ್ಲ ಕಡೆ ನನ್ನನ್ನು ನಾರ್ತ್ ಪೋಲ್ ಆ ಕಡೆ ನುಗ್ತಾ ಇದೆ, ಸೌತ್ ಪೋಲ್ ಈಸ್ ಅಟ್ರಾಕ್ಟಿಂಗ್ ಟವರ್ಡ್ಸ್ ದಿಸ್ ಒನ್. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಲೈಕ್ ದಿಸ್. ಸೊ ಇಫ್ ಯು ಕೀಪ್ ದಿಸ್ ಸ್ಮಾಲ್ ನೀಡಲ್ ಎನಿವೇರ್ ಲೈಕ್ ದಿಸ್, ಇಟ್ ವಿಲ್ ಸ್ಟ್ಯಾಂಡ್ ಲೈಕ್ ದಿಸ್ ವೇ ಓನ್ಲಿ. ಎಲ್ಲ ಕಡೆಯಲ್ಲಿ ಹೀಗೆ ನಿಲ್ತಾ ಇದೆ. ಸೊ ಇದೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಒಂದೇ ಥರ ಇರುವಂಥ ಕಾಂತೀಯ ಕ್ಷೇತ್ರ. ಈಗ ನಮ್ಮ ಇದು ಪ್ರಾಬ್ಲಮ್ಗೆ ಬರುವ. ಐ ವಿಲ್ ಟೇಕ್ ಎ ಪ್ರೋಟಾನ್. ಪ್ರೋಟಾನನ್ನು ನಾನು ಹೀಗೆ ಬಿಸಾಡ್ತೇನೆ ಇದರಲ್ಲಿ. ಐ ವಿಲ್ ಥ್ರೋ ಎ ಪ್ರೋಟಾನ್. ಯಾಕೆಂದರೆ ಸರ್ ಕರೆಂಟ್ ಬೇಕಲ್ಲ ನಮಗೆ. ವಿ ಶುಡ್ ಹ್ಯಾವ್ ಎ ಕಂಡಕ್ಟರ್ ಆ್ಯಂಡ್ ವಿ ಶುಡ್ ಪಾಸ್ ಎ ಕರೆಂಟ್. ಕರೆಂಟ್ ಮೀನ್ಸ್ ಫ್ಲೋ ಆಫ್ ಚಾರ್ಜಸ್. ನೆನಪಿಟ್ಕೊಳ್ಳಿ, ವಿದ್ಯುತ್ ಪ್ರವಹಿಸಲಿಕ್ಕೆ ಒಂದು ಲೋಹದ ತಂತಿಯೇ ಆಗಬೇಕಾಗಿಲ್ಲ. ಇಲೆಕ್ಟ್ರಾನ್ಗಳೆಲ್ಲ ನಿರ್ವಾತ ಪ್ರದೇಶದಲ್ಲಿ ಹೋಗ್ತಾ ಇದ್ರೆ, ಇಫ್ ಆಲ್ ಇಲೆಕ್ಟ್ರಾನ್ಸ್ ಮೂವ್ ಇನ್ ವ್ಯಾಕ್ಯೂಮ್, ದ್ಯಾಟ್ ಇಸ್ ಆಲ್ಸೋ ಎ ಕರೆಂಟ್. ಪೈಪಲ್ಲೇ ನೀರು ಹೋಗಬೇಕಾಗಿಲ್ಲ ನೋಡಿ, ಪೈಪಲ್ಲೇ ಒಂದು ಶಿಸ್ತಲ್ಲಿ ಹೋಗ್ತಾ ಇರ್ತದೆ. ನೀವು ಒಂದು ಕಟ್ಟಡದ ಮೇಲೆ ಹೋಗಿ ನೀರನ್ನು ಚೆಲ್ಲಿದರೆ, ಅಯ್ಯೋ ಯಾವುದೇ ಪೈಪ್ ಇಲ್ಲ ಅಂತ ನೀರು ಅಲ್ಲೇ ನಿಂತ್ಕೊಳ್ತದ? ಅದು ಚೆಲ್ಕೊಂಡು ಕೆಳಗೆ ಹೋಗ್ತದೆ. ಅದೇ ಥರ ಇಲೆಕ್ಟ್ರಾನ್ಸ್ ಪ್ರೋಟಾನ್ಸ್ಗಳಿಗೆ ವಾಹಕವೇ ಬೇಕಾಗಿಲ್ಲ. ಅದು ನಿರ್ವಾತ ಪ್ರದೇಶದಲ್ಲೂ ಅದನ್ನು ಒಂದು ದಿಕ್ಕಲ್ಲಿ ಹೋಗ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ. ಸೊ ನಾನೊಂದು ಪ್ರೋಟಾನ್ ಅಂತ ತಗೊಳ್ತೀನಿ. ಐ ವಿಲ್ ಥ್ರೋ ದ ಪ್ರೋಟಾನ್ ಲೈಕ್ ದಿಸ್. ಹೀಗೆ ಬಿಸಾಡ್ತೀನಿ. ಲೆಟ್ ದ ಪ್ರೋಟಾನ್ ಎಂಟರ್ ಲೈಕ್ ದಿಸ್. ವೇರ್ ಇಸ್ ದ ಪ್ರೋಟಾನ್ ಮೂವಿಂಗ್ ನೌ? ಪ್ರೋಟಾನ್ ಈಸ್ ಎ ಚಾರ್ಜ್. It's a flow now, it is moving, it should produce a current. Any flow of charges is a current.
ನಾನು ಈ ಪ್ರಾಬ್ಲಮ್ ತುಂಬ ಸುಲಭ ಇದು ಸಾಲ್ವ್ ಮಾಡಲಿಕ್ಕೆ, ಆದರೆ ಅದರ ಇದಿದೆಯಲ್ಲ ಸಂದರ್ಭ ಸಿಚುವೇಶನ್ ದಟ್ ಇಸ್ ವಾಸ್ಟ್, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕೆ ಹೀಗಾಯಿತು? ಬಿಕಾಸ್ ಇಫ್ ಯು ಡೋಂಟ್ ನೋ ದ ಸಿಚುವೇಶನ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್. ಅದಕ್ಕೆ ನಾನು ಇಷ್ಟು ಎಕ್ಸ್ಪ್ಲನೇಷನ್ಸ್ಗೆ ಹೋಗ್ತಾ ಇರೋದು. ಸೊ ಎನಿ ಮೋಷನ್ ಆಫ್ ಚಾರ್ಜ್ ಈಸ್ ಎ ಕರೆಂಟ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜಸ್. ಇಲೆಕ್ಟ್ರಾನ್ಗಳ ದಿಕ್ಕಲ್ಲ, ಪಾಸಿಟಿವ್ ಚಾರ್ಜಸ್ ಹೋಗುವ ದಿಕ್ಕು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, ಕಾಂತೀಯ ಕ್ಷೇತ್ರ ಈಸ್ ಲೈಕ್ ದಿಸ್ ಆ್ಯಂಡ್ ಪ್ರೋಟಾನ್ಸ್ ಆರ್ ಥ್ರೋನ್ ಲೈಕ್ ದಿಸ್. ಸರ್, ಪ್ರೋಟಾನ್ಗಳು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಂಟರ್ ಆದ ಕೂಡಲೇ ವೆನ್ ದೇ ಎಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಹಾಗೇ ಹೋಗ್ತಾ ಇರ್ತದ ಸರ್? ಇಲ್ಲ, ಅದರ ಮೇಲೆ ಬಲಪ್ರಯೋಗ ಆಗಬೇಕು. ಬಿಕಾಸ್ ವೆನ್ ಪ್ರೋಟಾನ್ಸ್ ಮೂವ್ ದ್ಯಾರ್ ಈಸ್ ಎ ಕರೆಂಟ್ ಆ್ಯಂಡ್ ದ್ಯಾಟ್ ಕರೆಂಟ್ will produce its own magnetic field and it will interact with this magnetic field and there is a force. Sir, where do you get the force? Fleming's left hand rule. Simple problem. A magnetic field is parallel to the earth, okay, and a proton is thrown perpendicular to the magnetic field. What is the direction of force? Upwards, downwards, left, right. ಯಾವುದು ಆಪ್ಷನ್ ಇರ್ತದೆ, ರೈಟ್? ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ಯಾರಲಲ್ ಟು ದ ಸರ್ಫೇಸ್ ಆಫ್ ದ ಅರ್ತ್ and a proton is moving perpendicular to the magnetic field. What is the direction of force? Upwards, downwards and all. Okay, ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ತಗೊಳ್ಳಿ ನಿಮ್ಮ ಎಡಗೈಯನ್ನು. ಅಗೈನ್ ಯು ಹ್ಯಾವ್ ಟು ಸ್ಟ್ರೆಚ್ ಇಟ್. ಕೂತಲ್ಲಿಗಿಲ್ಲ, ಸ್ಟ್ರೆಚ್ ಯುವರ್ ಫಸ್ಟ್ 3 fingers. ಅಫ್ಕೋರ್ಸ್ ನಾವೀಗ ಇಷ್ಟೆಲ್ಲ ಮಾತನಾಡಿ, ಸರ್ ಇದರಲ್ಲಿ ಪರೀಕ್ಷೆ ಬರೋದು ಯಾವುದು ಸರ್? ಪರೀಕ್ಷೆ ಬರೋದು ಒಂದು ಇದು ಕಾಂತೀಯ ಕ್ಷೇತ್ರದಲ್ಲಿಟ್ಟ ವಿದ್ಯುತ್ ವಾಹಕದ ಮೇಲೆ ಯಾವ ರೀತಿಯ ಬಲ ಪ್ರಯೋಗ ಆಗ್ತದೆ, ಅದನ್ನು ಯಾವ ನಿಯಮ ಕೊಡ್ತದೆ. ಫ್ಲೆಮಿಂಗನ ಎಡಗೈ ನಿಯಮ ಅಂದರೆ ಏನು? ಆ ಬಲದ ಮೇಲೆ ಯಾವುದೆಲ್ಲ ಪ್ರಮಾಣಗಳು ಅದರ ಮೇಲೆ ನಿಯಂತ್ರಣ ಹೊಂದಿವೆ, ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ಫೋರ್ಸ್, ಇದೆಲ್ಲ ಇಷ್ಟೇ ಚಿಕ್ಕ ಚಿಕ್ಕ ಪ್ರಶ್ನೆಗಳು. ಈಗ ನಾವು ಇದನ್ನು ಈ ರೀತಿ ಅನಲೈಸ್ ಮಾಡುವ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್, ಆಮ್ ಐ ರೈಟ್? From north to south pole. Alidala chitra. It is here. I will come nearer to this. Magnetic field is from north to south pole. Uttaradinda dakshinakke. Toru beralu. 4 finger. What about the mid finger? Direction of current. Where is the current here? Motion of protons. Nanu ಒಂದು proton ಅನ್ನು ತೆಗೆದು ಈಗ ಬಿಸಾಡಿದ್ದೇನೆ. I have thrown a proton like this. ಹೀಗೆ ಬಿಸಾಡಿದ್ದೇನೆ. Now as soon as that proton enters the magnetic field, there is a force coming into picture. Force will be upwards. Am I right? It is upwards. So very simple problem. ಈಗ ನೀವು ಕೂತಲ್ಲಿಗೆ ಒಂದು ಪ್ರಾಬ್ಲಮ್, ಬಿಕಾಸ್ ವಿ ಕಾಂಟ್ ಫ್ರೇಮ್ ದ ಪ್ರಾಬ್ಲಮ್ ವಿತ್ ದ 3 dimension ಆ್ಯಂಡ್ ಶೋ ಇಟ್ ಇನ್ ಯುವರ್ ಕ್ವಶನ್ ಪೇಪರ್. ಕ್ವಶನ್ ಪೇಪರಲ್ಲಿ ಒಂದು ಭಯಂಕರ ಚಿತ್ರ ಎಲ್ಲ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಕೂತಲ್ಲಿಗೆ ಒಂದು ಪ್ರಾಬ್ಲಮ್ ಮಾಡೋಣ. ಆ್ಯನ್ ಇಲೆಕ್ಟ್ರಾನ್ ಈಸ್ ಮೂವಿಂಗ್ ಫ್ರಮ್ ಯುವರ್ ಬ್ಯಾಕ್ ಸೈಡ್ ಟು ಫ್ರಂಟ್ ಸೈಡ್ ಅಬೌವ್ ಯುವರ್ ಹೆಡ್, ರೈಟ್? ಒಂದು ಇಲೆಕ್ಟ್ರಾನ್ ರಾಕೆಟ್ನಾಗೆ ನಿಮ್ಮ ತಲೆ ಮೇಲಿಂದ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಎಲ್ಲಿಂದ ಎಲ್ಲಿಗೆ? ಫ್ರಮ್ ಯುವರ್ ಬ್ಯಾಕ್ ಸೈಡ್ ಟು ಫ್ರಂಟ್ ಸೈಡ್. ನಿಮ್ಮ ಬೆನ್ನಿಂದ ಮುಖದ ಕಡೆಗೆ ಮೇಲಿಂದ ಹೋಗ್ತಾ ಇದೆ. ಸೊ ಅನ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಫ್ರಮ್ ಯುವರ್ ಬ್ಯಾಕ್ ಸೈಡ್ ಟು ಫ್ರಂಟ್ ಸೈಡ್ ಇನ್ ಯುವರ್ ಕ್ಲಾಸ್ ರೂಮ್ horizontal to the earth, and there is a magnetic field parallel to the surface of the earth. What is the direction of force? Force ಯಾವ ದಿಕ್ಕಲ್ಲಿ ಇರ್ತದೆ ಅಂತೇಳಿ. ವೆರಿ ಸಿಂಪಲ್. ಸೊ ಯು ವಿಲ್ ಬಿ ಸಿಟಿಂಗ್ ಲೈಕ್ ದಿಸ್. ಈಗ ನೀವು ನನ್ನನ್ನು ಹೀಗೆ ಕೂತ್ಕೊಂಡು ನೋಡ್ತಾ ಇದ್ದೀರಿ, ನಿಮ್ಮ ತಲೆ ಮೇಲಿಂದ ಹೀಗೆ ಇಲೆಕ್ಟ್ರಾನ್ ಪಾಸ್ ಆಗ್ತಾ ಇರ್ತದೆ. ನೀವು ಮಧ್ಯದ ಬೆರಳು ಕರೆಂಟ್ ಹೇಗೆ ಇಟ್ಕೊಳ್ತೀರಾ? ವಿಲ್ ಯು hold it like this or will you hold it like this? That is the question. You have to hold it like this because direction of electrons is not the direction of current. Opposite to the direction of motion of electrons we have current, because we need the direction of motion of positive charges. ಇಲೆಕ್ಟ್ರಾನ್ಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಕರೆಂಟ್ ಅನ್ನು ತಗೊಳ್ಳೋದು. ಇಲೆಕ್ಟ್ರಾನ್ಗಳು ಹೀಗೆ ಬರ್ತಾ ಇದ್ರೆ ನಮ್ಮ ಕರೆಂಟ್ನ ದಿಕ್ಕು ಹೀಗೆ ಬರ್ತಾ ಇರಬೇಕು. ಮಧ್ಯದ ಬೆರಳು, the middle finger should show the direction of current which is opposite to the flow of electrons. How is the magnetic field? Magnetic field is directed like this. ಅವ್ರು ಹೇಳಿದ್ದಾರೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಏನೋ ಒಂದು ಕೊಟ್ಟಿದ್ದಾರೆ, ಲೆಫ್ಟ್ ರೈಟ್ ಅಂತ ಇಟ್ಕೊಳ್ಳೋಣ. ಆ ಪ್ರಾಬ್ಲಮನ್ನೆಲ್ಲ ಮತ್ತೆ ಡಿಸ್ಕಸ್ ಮಾಡ್ತೀನಿ ನಾನು. ವೇರ್ ಇಸ್ ದ ಥಂಬ್? ಮತ್ತು ಹೆಬ್ಬೆರಳಲ್ಲಿದೆ ಅಪ್ವರ್ಡ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅಪ್ವರ್ಡ್ಸ್. ಆ ಸಿಚುವೇಶನ್ಗೆ ಸರಿಯಾಗಿ ನೀವು ಹಾಕ್ತಾ ಹೋಗಬೇಕು. ಓಕೆ, ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಅಂತೂ ಇಲ್ಲಿ ನಿಮಗೆ ನಿಯಮ ಬರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನನ್ನು ನಿಮಗೆ ಪ್ರಾಬ್ಲಮ್ ಮಾಡಿ ಕೊಡ್ಬೋದು. ಎವ್ರಿ ಟೈಮ್ ಯು ಹ್ಯಾವ್ ಟು ಈ ನಿಯಮವನ್ನು ಹಾಕೋದು ಇದೆಯಲ್ಲ, ಇಟ್ ಈಸ್ ನಾಟ್ ಸಿಂಪ್ಲಿ ಬೈ ಹಾರ್ಟಿಂಗ್, ಸುಮ್ಮನೆ ಬೈ ಹಾರ್ಟ್ ಮಾಡೋದಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಇದು ಹೀಗೆ ಮಾಡಿ 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 ಎಕ್ಸಾಮಲ್ಲಿ ಕೂಡ ಹೀಗೆ ಮಾಡಿ ಆನ್ಸರ್ ಬರಬೇಕು. ಎಕ್ಸಾಮಲ್ಲಿ ಫಸ್ಟ್ ಟೈಮ್ ಹೀಗೆ ಮಾಡೋದು ಅಂತಾದರೆ ನೀವು ಭರತನಾಟ್ಯ ಮಾಡಿಕೊಂಡೇ ಕೂತ್ಕೊಳ್ಬೇಕಷ್ಟೇ, ಬೇರೆ ಯಾವ ಆನ್ಸರ್ ಬರೋದಿಲ್ಲ. ಯು ಹ್ಯಾವ್ ಟು ಡೂ ದ್ಯಾಟ್ ಅರ್ಲಿಯರ್ ಸೋ ಮೆನಿ ಟೈಮ್ಸ್. ಆಮೇಲೆ ಫೆಮಿಲಿಯರ್ ಆಗ್ತದೆ, ಬೆರಳಿಗೆ ಗೊತ್ತಾಗ್ತದೆ ನಾನು ಹೀಗೀಗೆ ನಿಲ್ಲಬೇಕು ಅಂತ, ತಲೆಗೆ ಮಾತ್ರ ಅಲ್ಲ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಬೆರಳಿಗೆ ಮಾಡಿಸ್ಕೋಬೇಕು. ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಮುಂದೆ ಸೈನ್ಸಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಾರೆ, ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ನೀಡೆಡ್. ಫೈನಲಿ ಯು ನೋ
ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಈಗ ಅಪ್ಲಿಕೇಶನ್ ಕೇಳ್ಬೋದು, ಸರ್ ಇದೆಲ್ಲ ಯಾಕೆ ಸರ್ ಇಷ್ಟೆಲ್ಲ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡೆಲ್ಲ. ವೆರಿ ಸಿಂಪಲ್. ಇದರ ನಂತರದ ಅಪ್ಲಿಕೇಶನ್ ಇದೆಯಲ್ಲ, ವಿಜ್ಞಾನ ಯಾವತ್ತೂ ಅಷ್ಟೇ, ನೀವು ಏನು ಬೇಕಾದ್ರೆ ಆವಿಷ್ಕಾರ ಮಾಡಿ, ಕಲೀಲಿಕ್ಕೆ ಕಷ್ಟ ಆಗುತ್ತೆ, ಕೊನೆಗೆ ಅದರದ್ದೊಂದು ಉಪಯೋಗ ಇದೆಯಲ್ಲ ಅದು ನಮ್ಮನ್ನು ಆರಾಮ ಮಾಡ್ತಾ ಇರುತ್ತೆ. ಇಟ್ ವಿಲ್ ಬಿ ಹೆಲ್ಪಿಂಗ್ ಅಸ್ ಇನ್ ಮೆನಿ ವೇಸ್. ಇವತ್ತೊಂದಷ್ಟು ಮೋಟಾರ್ಸ್ ನಿಮ್ಮ ಮನೆಯಲ್ಲಿ ವರ್ಕ್ ಆಗ್ತಾ ಇದ್ದರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ದಿಸ್. Any conductor will experience a force in a magnetic field when it carries current. ಯಾವುದೇ ವಿದ್ಯುತ್ ವಾಹಕವು ಅದನ್ನು ಕಾಂತೀಯ ಕ್ಷೇತ್ರದಲ್ಲಿಟ್ಟೆ ಅದರ ಮೇಲೆ ಬಲ ಪ್ರಯೋಗ ಆಗ್ತದೆ. ಆ ಬಲವನ್ನು ಉಪಯೋಗಿಸಿಯೇ ಇವತ್ತು ಎಲ್ಲ ಮೋಟರ್ಗಳು ಕೆಲಸ ಮಾಡ್ತಾ ಇರೋದು. ಸೊ ಅಪ್ಲಿಕೇಶನ್ ಕೇಳಿದರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಇನ್ ಮೋಟಾರ್ಸ್? In all motors this is used, and okay, so that is how we have Fleming's left hand rule, Fleming and Heidegger niyama. Adara application important one motor next class alli nodona. Okay, thank you, do well.